ಮನೆ ಕಟ್ಟೋದಕ್ಕೆ ಆಸೆ ಇದೆಯಾ, ಆದರೆ ಮನೆ ಕಟ್ಟೋದಕ್ಕಾಗ್ತಿಲ್ವಾ? ಸೊ ಈ ವಿಡಿಯೋ ನಿಮಗೋಸ್ಕರ. ಈಗ ನೋಡಿ, ಬೆಂಗಳೂರಲ್ಲಿ ಮನೆ ಕಟ್ಟೋದು ಒಂದು ದೊಡ್ಡ ಕನಸು ಇದ್ದೇ ಇರುತ್ತೆ ಯಾರಿಗೆ ಆದರೂ, ಬೆಂಗಳೂರು ಗೊತ್ತಿರೋರಿಗೆ. ಹೌದು. ಸೊ ಅದನ್ನು ಸಾಕಾರ ಮಾಡಿಕೊಟ್ಟಿದ್ದಾರೆ JK ಕನ್ಸ್ಟ್ರಕ್ಷನ್ ಅವರು. ಸೊ ನಿಮಗೆ ಸೈಟ್ ಕೂಡ ತೊಗೊಳಕ್ಕಾಗ್ತಿಲ್ವಾ? JK ಕನ್ಸ್ಟ್ರಕ್ಷನ್ ಅವರು ಸೈಟ್ ಜೊತೆಗೆ ಮನೆ ಕೂಡ ಕಟ್ಟಿಕೊಡ್ತಾ ಇದ್ದಾರೆ. ಈ ವಿಡಿಯೋನ ಫುಲ್ ನೋಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಸೊ ನಿಮಗೆ ಹೆಂಗನ್ನಿಸ್ತು? ಖುಷಿ ಆಯ್ತಾ? ಹಾಂ, ಖುಷಿ ಆಗಿದೆ. ಬೇರೆಯವ್ರಿಗೆ ಹೇಳ್ಬೋದಾ? ನಾನು ಆಗಲೇ ಆಲ್ರೆಡಿ 2-3 ಜನ ನಮ್ಮ ಕೊಲೀಗ್ಸ್ ಅವ್ರಿಗೆ ರೆಕಮೆಂಡ್ ಮಾಡಿದ್ದೀನಿ. ನೀವು ಚೆನ್ನಾಗಾಗಲಿ, ಒಳ್ಳೆ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಮಸ್ಕಾರ ವೀಕ್ಷಕರೇ. ಸರ್ ಇದ್ದಾರೆ, ಸರ್ನ ವೆಲ್ಕಮ್ ಮಾಡ್ಕೊಂಬೋಣ. ಸರ್ ಬನ್ನಿ. ಸರ್ ನಮಸ್ತೆ. ಹೇಗಿದ್ದೀರಾ? ಆರಾಮ್ ಸರ್, ಫೈನ್. ಸರ್ ಮೊದಲು ನಿಮ್ಮ ಪ್ರಾಜೆಕ್ಟ್ ನ ನೋಡ್ತಾ ಇದೀವಿ. ಎಷ್ಟು ಚದರಲ್ಲಿ ಕಟ್ಟ? ಸರ್ 46 ಚದರದಲ್ಲಿ ಕಂಪ್ಲೀಟ್ ಆಗಿರುವಂತ ಮನೆ. 40-60 ಸೌತ್ ಫೇಸಿಂಗ್ ಗ್ರೌಂಡ್ ಇದೆ. ಈಸ್ಟ್ ಫೇಸ್ಗೆ ಮೇನ್ ಡೋರ್ ಇದೆ. ಮೇನ್ ಡೋರ್ ಈ ಸ್ಪೇಸ್ ಕೊಟ್ಟಿದ್ದೀರಾ? ಹೌದು. ಓಕೆ, ಎಲಿವೇಶನ್ ನೋಡ್ತಾ ಇದೀವಿ, ತುಂಬಾನೇ ಚೆನ್ನಾಗಿದೆ ಸರ್. ಎಲಿವೇಶನ್ ನೋಡಿ, ನಿಮಗೆ ಟೈಲ್ ಕೂಡ 2x4 ಟೈಲ್ ಕೂಡ ಕಾರ್ಡಿಂಗ್ ಯೂಸ್ ಮಾಡಿರುವಂತದ್ದು. ಓಕೆ, ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ಎಲಿವೇಶನ್ ಮುಗಿಸಿರುವಂತದ್ದು. ಓಕೆ, ಪ್ರೈಸ್ ನಾವು ಲಾಸ್ಟ್ ಅಲ್ಲಿ ಮೆನ್ಷನ್ ಮಾಡೋಣ. ಲಾಸ್ಟ್ ಅಲ್ಲಿ ಪ್ರೈಸ್ ಮೆನ್ಷನ್ ಮಾಡಿ. ಒಂದ್ ಕಡೆಯಿಂದ ತೋರಿಸ್ಕೊಂಡು ಹೋಗೋಣ ಇವಾಗ. ಓಕೆ ಸರ್. ನೋಡ್ತಾ ಇದೀವಿ ಸರ್, ಮೇನ್ ಗೇಟ್ ಸರ್ ಇದು MSL ಮಾಡಿರುವಂತದ್ದು ವಿತ್ ಲೇಸರ್ ಕಟಿಂಗ್ ಪ್ರಾವಿಷನ್ ಮಾಡಿದ್ವಿ. ಓಕೆ, ಲೇಸರ್ ಕಟಿಂಗ್ ಇಂದ ಪ್ರಾವಿಷನ್ ಮಾಡಿ MS ಇಂದ ಪ್ರೊವೈಡ್ ಮಾಡಿ. ಓಕೆ ಸರ್. ನೀವು ಎಂಟ್ರಿ ಆಗ್ತಿದಾಗನೇ ನೋಡಿ 12x20 ಫೀಟ್ ಪಾರ್ಕಿಂಗ್ ಇದೆ. ನಿಮಗೆ 12x20 ಫೀಟ್ ಇದೆ. 20 ಫೀಟ್ ಇದೆಯಾ? ಹೌದು. ಓಕೆ, ಕೆಳಗಡೆ ಇದು ಟೈಲ್ಸ್, ಆಂಟಿಸ್ಕಿಟ್ ಟೈಲ್ಸ್. ಓಕೆ, ಡಿಸೈನ್ ಚೆನ್ನಾಗಿದೆ ಸರ್ ಇದು. ಪ್ಯಾಟರ್ನ್ ಲ್ಯಾಮಿನೇಟ್ ಡಿಸೈನ್ ತರ ಇದೆ ಸರ್. ನಿಮಗೆ ನ್ಯಾಚುರಲ್ ಸ್ಟೋನ್ ತರ ಕಾಣಿಸ್ತಾ ಇದೆ. ಓಕೆ, ಒಂದು ಕಾರು ಒಂದು 3 ಬೈಕ್ ನಿಂತ್ಕೋಬಹುದು. ಆರಾಮ ಒಂದು ಕಾರು 8 ಟೂ-ವೀಲರ್ ನಿಲ್ಸ್ಕೊಬಹುದು. 8 ಟೂ-ವೀಲರ್ ನಿಲ್ಸ್ಕೊಬಹುದು. ಓಕೆ, ಇಲ್ಲಿ ಈ ಕಡೆನೋ ಡಿಸೈನ್ ಸರ್ ಇದು ಸೇಮ್ ಎಲಿವೇಶನ್ ಗೆ ನಾವು ಕ್ಲಾಡಿಂಗ್ ಯೂಸ್ ಮಾಡಿದೀವಿ. ಅದನ್ನೇ ಪಾರ್ಕಿಂಗ್ ಅಲ್ಲೂ ಕೂಡ ನಿಮ್ಗೆ ನೋಡ್ತಾ ಇದ್ದಾರೆ. ಇದು 2x4 ಟೈಲ್, ಮಾರ್ಬಲ್ ಫಿನಿಶಿಂಗ್, ಮ್ಯಾಟ್ ಫಿನಿಶಿಂಗ್ ಇದೆ. ಮತ್ತೆ ಇದು ಬ್ಲಾಕ್ ಬಾರ್ಡರ್ ಕೂಡ ಪ್ರಾವಿಷನ್ ಮಾಡಿದೀವಿ. ನೋಡೋದಕ್ಕೆ ಸ್ವಲ್ಪ ಹೈಲೈಟ್ ಆಗಿದೆ. ಅದೇ ಹೈಲೈಟ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ. ಏನ್ ಪ್ರೈಸ್ ಆಗುತ್ತೆ ಸರ್ ಇದೆಲ್ಲ? 65 ರೂಪೀಸ್ ಮಾಡಿದೀವಿ. ಇದು ಪರ್ ಸ್ಕ್ವೇರ್ ಟೈಲ್ ಪರ್ಚೇಸ್ ಮಾಡಿದ್ರೆ 65 ರೂಪೀಸ್ ಟೈಲ್. ಸರ್ ಇದೊಂದು ಮೀಟರ್ ಕನೆಕ್ಷನ್ ಇಲ್ಲೇ ಕೊಟ್ಟಿದ್ದೀವಿ. ಬೆಸ್ಕಾಮ್ ಮೀಟರ್ ಕೂಡ ಇಲ್ಲೇ ಇದೆ ಸರ್. ಅಲ್ಲೊಂದು ಪ್ಯಾಸೇಜ್ ನೋಡ್ತಾ ಇದೀವಿ ಈ ಕಡೆ. ಸರ್ ಇದು ನಿಮ್ಗೆ ಕಾಮನ್ ಪ್ಯಾಸೇಜ್ ಇದು. ಓಕೆ, ಅಂದ್ರೆ ಸೆಟ್ ಬ್ಯಾಕ್ ಮಿನಿಮಮ್ 40-60 ಅಂದ್ರೆ 3.5 ಫೀಟ್ ಆಲ್ ರೌಂಡ್ ಪ್ಯಾಸೇಜ್ ಬಿಡ್ಲೇಬೇಕು. ಬಿಡ್ಲೇಬೇಕಲ್ವಾ? ಬಿಡ್ಲೇಬೇಕು. ಅದೇನದು ಸರ್ ಚೇಂಬರ್, ಸ್ಯಾನಿಟರಿ ಚೇಂಬರ್, ನಿಮ್ಗೆ ವಾಟರ್ ಚೇಂಬರ್. ಇಲ್ಲಿ ಕನೆಕ್ಷನ್ ಇಲ್ಲ ಆಚೆ ಕೊಟ್ಟಿರೋದು? ಇಲ್ಲ ಕನೆಕ್ಷನ್ ಇಲ್ಲ. ಎಲ್ಲ ಚೇಂಬರ್ಸ್ ಮಾಡಿದ್ವಿ. ಅಲ್ಲೊಂದು ಚೇಂಬರ್ಸ್ ಇದೆ, ಅಲ್ಲೊಂದು ಚೇಂಬರ್ ಇದೆ. ಓಕೆ ಸರ್, ಈ ಕಡೆ ನೋಡೋದಾದ್ರೆ ಸ್ಟೇರ್ ಕೇಸ್ ಕೊಟ್ಟಿದ್ದೀವಿ. ಸರ್ ಇದು ನಿಮ್ಗೆ ನಾನು ಹೇಳ್ತಾ ಇದ್ದಾಗ ನಿಮಗೆ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಡುಪ್ಲೆಕ್ಸ್ ಇದು. ಓಕೆ, ಬಟ್ ಇಂಡಿವಿಜುವಲ್ ಕೂಡ ಒಂದು ಪ್ರಾವಿಷನ್ ಮಾಡಿದ್ವಿ. ಆಚೆ ಕಡೆಯಿಂದನೂ ಓಡಾಡಬಹುದು. ಹೌದು, ಈಚೆ ಕಡೆಯಿಂದ ಹೋದ್ರೆ ಫಸ್ಟ್ ಫ್ಲೋರ್ ಬೇಕಾದ್ರೆ ರೆಂಟ್ ಪರ್ಪಸ್ ಕೊಡಬಹುದು ಫ್ಯೂಚರ್. ಈಗ ಗ್ರೌಂಡ್ ಫ್ಲೋರ್ ಅಲ್ಲಿ ಏನೇನು ನೋಡಬಹುದು ಸರ್? ಸರ್ ಗ್ರೌಂಡ್ ಫ್ಲೋರ್ ಅಲ್ಲಿ 2 BHK ಇದೆ ನಿಮ್ಗೆ. ಒಂದು ಕಿಚನ್, ಡೈನಿಂಗ್, ಪೂಜಾ ತುಂಬಾ ಇದೆ. ಫಸ್ಟ್ ಫ್ಲೋರ್ ಅಲ್ಲಿ ಕೂಡ ಒಂದು 2 BHK ಇದೆ. ಅದು ಇಂಡಿವಿಜುವಲ್ ಆದ್ರೂ ಮಾಡ್ಬೋದು, ಡೂಪ್ಲೆಕ್ಸ್ ಕೂಡ ಮಾಡ್ಬೋದು. ಆ ತರ ಪ್ರಾವಿಷನ್ ಮಾಡಿದ್ವಿ. ನೆಕ್ಸ್ಟ್ ಫ್ಯೂಚರ್ ಅವ್ರು ಬೇಡ ಅಂತ ಏನಾದ್ರು ಹೇಳಿದ್ರೆ, ಡೂಪ್ಲೆಕ್ಸ್ ಬೇಡ ಅಂದ್ರೆ ಇವರು ಗ್ರೌಂಡ್ ಫ್ಲೋರ್ ಮತ್ತೆ ಟೆರೆಸ್, ಬೆಡ್ ರೂಮ್, ಮಾಸ್ಟರ್ ಬೆಡ್ರೂಮ್ 4 ರೂಮ್ ಸಿಗುತ್ತೆ. ಆ ಫಸ್ಟ್ ಫ್ಲೋರ್ ಅಲ್ಲಿ 2 BHK ರೆಂಟ್ ಪರ್ಪಸ್ ಕೊಟ್ಕೊಬಹುದು ಫ್ಯೂಚರ್. ಇವಾಗ ಪ್ರೆಸೆಂಟ್ ಒಳಗಡೆಯಿಂದನೂ ಸ್ಟೇರ್ ಇದೆ. ಔಟ್ ಸೈಡ್ ಅವ್ರು ಕೊಡ್ತೀರಿ ಅಂದ್ರೆ ಎಕ್ಸ್ಟರ್ನಲ್ ಸ್ಟೇರ್ ಕೇಸ್ ಇದೆಯಲ್ಲ, ಅದನ್ನು ಯೂಸ್ ಮಾಡ್ಬೋದು. ಅಂದ್ರೆ ಫ್ಯೂಚರ್ ಏನಾಯ್ತು ಅಂದ್ರೆ ಒಳಗಡೆ ಇದನ್ನ ಕ್ಲೋಸ್ ಮಾಡ್ಕೊಂಡು ಇದನ್ನ ರೆಂಟ್. ಹೌದು, ಸ್ಟೇರ್ ಕೇಸ್ ಎರಡು ಹಾಗೆ ಇರುತ್ತೆ ಸರ್. ಆ ಮಿಡಲ್ ಒಂದು ವಾಲ್ ಇದೆ, ವಾಲ್ ಕ್ಲೋಸ್ ಮಾಡ್ಕೊಂಡ್ರೆ ಇಂಡಿವಿಜುವಲ್ ಹೌಸ್ ಆಗುತ್ತೆ. ಇಂಡಿವಿಜುವಲ್ ಮಾಡಿ. ಓಕೆ ಸರ್. ಸೇಫ್ಟಿ ಪರ್ಪಸ್ ಗೆ SS ಗೇಟ್ ಸರ್. ಓಕೆ, ಇದಕ್ಕೆ ವುಡ್ ಇಂದ ಕವರ್. ಪಾರ್ಕಿಂಗ್ ಅಲ್ಲಿ ಸೇಫ್ಟಿ ಗ್ರಿಲ್ ಎಲ್ಲೂ ಯೂಸ್ ಮಾಡಿಲ್ಲ ನಾವು. ಚಿಕ್ಕದಾಗಿದೆ ಗೇಟು, ಹಾಗಾಗಿ ಸೇಫ್ಟಿ ಪರ್ಪಸ್ ಗೆ ಅಂತ SS ಗೇಟ್ ಮಾಡಿ. ಓಕೆ ಓಕೆ, ಅಂದ್ರೆ ಸೇಫ್ಟಿ ವೈಸ್ ಕೂಡ ನೋಡ್ತಿರ್ಬೋದು. ಲುಕ್ ವೈಸ್ ಕೂಡ ಚೆನ್ನಾಗಿದೆ, ಸೇಫ್ಟಿ ವೈಸ್ ಕೂಡ ಚೆನ್ನಾಗಿದೆ. ಸೇಫ್ಟಿ ಪರ್ಪಸ್ ಚೆನ್ನಾಗಿದೆ. ಸೇಫ್ಟಿ ಪರ್ಪಸ್ ಕೂಡ ಚೆನ್ನಾಗಿದೆ. ಓಕೆ, ಲಾಕಿಂಗ್ ಸಿಸ್ಟಮ್ ಇದೆ ಅಲ್ಲ? ಲಾಕಿಂಗ್ ಸಿಸ್ಟಮ್ ಕೂಡ ಇದೆ. ಓಕೆ, ಒಳಗಡೆ ನೋಡೋದಾದ್ರೆ ಇದೇನ್ ಪ್ಯಾಸೇಜ್ ಬರುತ್ತೆ ಇದು? ಸರ್ ನಿಮ್ಗೆ ಕಾರಿಡಾರ್ ಅಂದ್ರೆ ಮೈನ್ ಡೋರ್ ಆಪೋಸಿಟ್ ನಿಮ್ಗೆ ಸ್ಪೇಸ್ ಇದೆ ಸ್ವಲ್ಪ. ಓಕೆ, ಏನಂದ್ರೆ 6x8 ಪ್ಯಾಸೇಜ್, ಕಾಮನ್ ಪ್ಯಾಸೇಜ್ ತರ ಕೊಟ್ಕೊಂಡಿದೀವಿ. ಎಂಟ್ರೆನ್ಸ್ ಅಲ್ಲಿ ಸೇಫ್ಟಿಗಳು ಕೂಡ ಇದೆ. ಇದು ಲಾಕ್ ಮಾಡ್ಕೊಂಡು ಸೇಫ್ಟಿ ಡೋರ್ ಓಪನ್, ಮೈನ್ ಡೋರ್ ಓಪನ್ ಮಾಡ್ಕೊಂಡು ಇರ್ಬೋದು ಬೇಕಾದ್ರೆ. ಇದು ಓಪನ್ ಆಗುತ್ತಾ? ಅದು ಓಪನ್ ಆಗುತ್ತೆ. ಓಕೆ ಓಕೆ, ಅಂದ್ರೆ 2-in-1 ಇದೆ. ಹೌದು, ದೊಡ್ಡದು ಚಿಕ್ಕದು ಎರಡು ಕೂಡ ಓಪನ್ ಮಾಡ್ಕೋಬಹುದು. ಹಾಗೆ ಇಲ್ಲೊಂದು ಲೈಟ್ ಕೂಡ ಪ್ರಾವಿಷನ್ ಇದೆ ನಿಮಗೆ. CCTV ಕ್ಯಾಮೆರಾ ಪ್ರಾವಿಷನ್ ಮಾಡಿದೀವಿ ಸರ್. ಇಲ್ಲ ಲೈಟ್ ಪ್ರಾವಿಷನ್ ಮಾಡಿದ್ರಿ. ಸೀಲಿಂಗ್ ಅಲ್ಲೆಲ್ಲ ಪ್ರೊಫೈಲ್ ಲೈಟ್ ಕೂಡ. ಇದು ಸೇಮ್ ಇದೆಲ್ಲ ಟೈಲ್? ಇದು ಟೈಲ್ ಎಲ್ಲ ಸೇಮ್ ಸರ್. ನಿಮಗೆ ಎಲಿವೇಶನ್, ಪಾರ್ಕಿಂಗ್ ಅಲ್ಲಿ ಇದು ಮೈನ್ ಡೋರ್ ಕೂಡ ಅದೇ ಟೈಲ್ ಯೂಸ್ ಮಾಡಿ. ಓಕೆ, ಇವಾಗ ಮೈನ್ ಡೋರ್ ನೋಡ್ತಾ ಇದೀವಿ. ಮೈನ್ ಡೋರ್ ಸರ್ ಇದು ಸರ್ ಟೀಕ್ ವುಡ್ ಬರ್ಮಾ ಬಾರ್ಡ ನಿಮಗೆ. ಓಕೆ, ತುಂಬಾ ಚೆನ್ನಾಗಿ ಹೈಲೈಟ್ ಆಗಿ ಬಂದಿದೆ ನೋಡಿ. ಚೆನ್ನಾಗಿದೆ. ಏನ್ ಮೆಜರ್ಮೆಂಟ್ ಇದೆ ಸರ್? ಇದು 6x7 ಫೀಟ್ ಇದೆ. 6x7 ಫೀಟ್ 1.5 ಫೀಟ್ ಡೋರ್ ಕಮ್ ವಿಂಡೋ ಮಾಡಿದೀವಿ. ಓಕೆ, ಇನ್ನು 4 ಫೀಟ್ ನಿಮ್ಗೆ ಡೋರ್ ಇದೆ.
ಡೋರೇ ಕ್ಲಿಯರ್ 4 ಫೀಟ್ ಬರುತ್ತೆ ನಿಮ್ಗೆ. 4 ಫೀಟ್ ಬರುತ್ತೆ. ಹೌದು. ವಿಂಡೋ ಡೋರ್ ವಿಂಡೋ ಕೂಡ ಇದೆ ಸರ್ ವೆಂಟಿಲೇಷನ್ ಗೆ. ಚೆನ್ನಾಗಿದೆ. ನೋಡ್ತಾ ಇದ್ರೆ ನಿಮ್ಗೆ ಹ್ಯಾಂಡಲ್ ಕೂಡ ಎಷ್ಟು ತುಂಬಾ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಹೈಲೈಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇನಿದು? ಇಲ್ಲ ಆಂಟಿಕ್ ಪೀಸ್ ಸರ್ ಇದೆಲ್ಲ. ಆಂಟಿಕ್ ಪೀಸ್. ಓಕೆ ಚೆನ್ನಾಗಿದೆ ಸರ್ ಇದು. ಡೋರ್ ಡಿಸೈನ್ ಗೆ ಪ್ರಾವಿಷನ್ ಮಾಡಿರೋಂಥದ್ದು. ಓಕೆ, ಒಳಗಡೆ ಬಂದ್ರೆ ಇಲ್ಲೋ ಟೈಲ್ ಅದಿದ್ ನೋಡ್ತಾ ಇದ್ದೀವಿ. ಎಲ್ಲ ನಿಮಗೆ ಸೆರಾಮಿಕ್ಸ್ ಪೆಟ್ರೋಫೈಲ್ ಮಾಡಿ 4x6 ಡೈಮೆನ್ಷನ್ ಹಾಕಿರೋಂಥದ್ದು. ಇದೆಲ್ಲ ಏನು ಪ್ರೈಸ್ ಆಗುತ್ತೆ ಸರ್? ಸರ್ ಇದೆಲ್ಲ 110 ಸೊನಾಮಿ ಕಂಪ್ನಿದು ಯೂಸ್ ಮಾಡಿರೋಂಥದ್ದು ಇದು. ಓಕೆ, ಹಾಗಾಗಿ ಸ್ವಲ್ಪ ಬ್ರಾಂಡೆಡ್ ತಗೊಂಡ್ರೆ ನಿಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಓಕೆ, ಇದೇ ಪ್ರೈಸ್ ಅಲ್ಲಿ ಬೇರೆ ಕಂಪ್ನಿ ಪರ್ಚೇಸ್ ಮಾಡಿದ್ರೆ ನಿಮಗೆ 70 rupees ಕೂಡ ಸಿಗುತ್ತೆ. ಹೌದು. ಅಂದ್ರೆ ಇದೇ ಟೈಪ್ ಸಿಗುತ್ತಲ್ಲ? ಸಿಗುತ್ತೆ. ಓಕೆ, ಮೇನ್ ಡೋರ್ ಇಂದ ನೋಡ್ತಾ ಇದೀವಿ ಇವಾಗ ಸ್ಟ್ರೈಟ್ ಒಂದು ದೇವ್ರನ್ನ ಪ್ರೊವೈಡ್ ಮಾಡಿದ್ದೀವಿ. ಹೌದು ಸರ್, ಹೌದು. ಸೊ ಅದೊಂದು ಎಲಿವೇಶನ್ ಪರ್ಪೋಸ್, ಅವ್ರ ಒಂದು ದೃಷ್ಟಿ ಪರ್ಪೋಸ್, ಅಂದ್ರೆ ಮೇನ್ ಡೋರ್ ಬಂದ್ರೆ ಆಪೋಸಿಟ್ ಕಾಣಿಸ್ಬಾರ್ದು ಅನ್ನೋ ತರ ಒಂದು ಅವ್ರಿಗೆ ಕ್ಲೈಂಟ್ಸ್ಗೆ ಯಾವ್ದು ಗಾಡ್ ಇಷ್ಟ ಆ ಫೋಟೋನ ಕೇಳಿದರೆ ಅದನ್ನ ರಿಕ್ವೈರ್ಮೆಂಟ್ ಇತ್ತು, ಅದನ್ನ ಮಾಡಿಸ್ಕೊಟ್ಟಿದ್ವಿ. ನೋಡ್ತಾ ಇದ್ದೀರಾ ಬಾಲಾಜಿ ಇದೆ, ಲೈಟಿಂಗ್ಸ್ ಕೂಡ ಇದೆ, ವುಡನ್ ಕಲರ್ ಲ್ಯಾಮಿನೇಟ್ ಕೂಡ ತುಂಬಾ ಚೆನ್ನಾಗಿ ಯೂಸ್ ಮಾಡಿದೀವಿ ಅದನ್ನ. ಓಕೆ, ಇದು ಏನ್ ವುಡ್ ಯೂಸ್ ಮಾಡಿರೋದು? ಸೊ ಇದು ನಿಮ್ಗೆ ಅದು ಪ್ಲೇವುಡ್ ಅದು 303 ಗ್ರೇಡ್. ಇದು ಫ್ರೇಮ್ ಏನ್ ಫ್ರೇಮ್ ಬರುತ್ತೆ? ಸೊ ಫ್ರೇಮ್ ಅದು ರಾಫ್ಟರ್ ವಿತ್ ಗ್ಲಾಸ್ ಇದೆ. ಇದು ನಿಮ್ಗೆ ದೇವ್ರ ಫೋಟೋ ಏನಿದೆ ಅದೆಲ್ಲ ಫುಲ್ ಗ್ಲಾಸ್ ಇದೆ. ಅದು ರಾಫ್ಟರ್ ಸ್ವಲ್ಪ ಗ್ಯಾಪ್ ಏನಿದೆ ಅದಕ್ಕೆ ರಾಫ್ಟರ್ ಯೂಸ್ ಮಾಡಿದ್ವಿ. ಒಳಗಡೆ ರಾಫ್ಟರ್ ಯೂಸ್ ಮಾಡಿ ಗ್ಲಾಸ್ ಹಾಕಿದ್ವಿ. ಓಕೆ, ಇಲ್ಲಿ ಮೇಲ್ಗಡೆ ನೋಡ್ತಾ ಇರಬಹುದು. ಸೊ ಇದು ನಿಮ್ಗೆ ಪ್ರೊಫೈಲ್ ಲೈಟ್. ಓಕೆ, ಹೌದು. ಮಧ್ಯದಲ್ಲೂ ಲೈಟ್, ಮಧ್ಯ ನಿಮ್ಗೆ ಹ್ಯಾಂಗಿಂಗ್ ಲೈಟ್ ಕೂಡ ಹಾಕಿದ್ವಿ. ಪ್ರೊಫೈಲ್ ಲೈಟ್ ಅದು ಚೆನ್ನಾಗಿದೆ. ಇದು ಒಂಥರ ಒಳಗಡೆ ಬಂದಿದ ತಕ್ಷಣ ಒಂಥರ ಇಲ್ಲಿ ದೇವ್ರ ಫೋಟೋಗೂ ಮತ್ತೆ ಈ ಲೈಟ್ಗೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ, ತುಂಬಾ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಏನ್ ಸ್ಪೇಸ್ ಬರುತ್ತೆ ಇದು? ಇದು ನಿಮ್ಗೆ 8x10 ಫೀಟ್ ಇದೆ ಸರ್. 10 ಫೀಟ್ 8x10 ಇದೆ. ಅದರ ಶೂ ರ್ಯಾಕ್ ಕೂಡ ಪ್ರಾವಿಷನ್ ಮಾಡಿದ್ವಿ ಅಲ್ಲೇ ನಿಮ್ಗೆ. ಇದು ನಿಮ್ಮ ಇದ್ರಲ್ಲೇ ಇನ್ಕ್ಲೂಡ್ ಆಗುತ್ತೆ ಸರ್? ಇಂಟೀರಿಯರ್ಸ್ ಇಲ್ಲ, ಇಂಟೀರಿಯರ್ಸ್ ವಿತ್ ಇಂಟೀರಿಯರ್ ವಿತೌಟ್ ಇಂಟೀರಿಯರ್ ಅದು ಕನ್ಸ್ಟ್ರಕ್ಷನ್ ತಗೋಬೇಕಾದ್ರೆ ಡಿಸೈಡ್ ಆಗಿದೆ. ಅಂದ್ರೆ ಇದೆಲ್ಲ ನಾವು ಇದು ಸರ್ದೆಲ್ಲ ಫುಲ್ ವಿತ್ ಇಂಟೀರಿಯರ್ ಮಾಡ್ಕೊಟ್ಟಿದ್ದೀವಿ. ಓಕೆ, ನೆಕ್ಸ್ಟ್ ಹಾಲ್ ನೋಡ್ತಾ ಇದೀವಿ ಗ್ರೌಂಡ್ ಫ್ಲೋರ್ ಅಲ್ಲಿ. ಸರ್ ತುಂಬಾನೇ ಸ್ಪೇಸ್ ಇದೆ ಇದು. ಸರ್ ತುಂಬಾ ನಿಮ್ಗೆ 18x18 ಹಾಲ್ ಇದೆ. ಕಾರಿಡಾರ್ ಎಲ್ಲ ಬಿಟ್ಟು ಕ್ಲಿಯರ್ ಆಗಿರೋದು ಇಂಟೀರಿಯರ್ಸ್ ಕೂಡ ಬಿಟ್ಟು 18x18 ಅಲ್ಲಿರುವಂತದ್ದು ಹಾಲ್ ಇದೆ. ನಿಮ್ಗೆ 2 ವಿಂಡೋ ಇದೆ ನೋಡಿ ಹಾಲ್ ಅಲ್ಲಿ ಕೂಡ. ಸೇಮ್ ಅಲ್ವಾ ಇದು? ಸೇಮ್ ಸರ್ 4x8 ಇದೆ. ಮೇಲ್ಗಡೆ ಕೂಡ ಫಾಲ್ ಸೀಲಿಂಗ್, ಪ್ರೊಫೈಲ್ ಲೈಟ್, ಹ್ಯಾಂಗಿಂಗ್ ಲೈಟ್ ಎರಡು ಕೂಡ ಪ್ರಾವಿಷನ್ ಇದೆ. ಅದಕ್ಕೆ ನೋಡ್ತಾ ಇದ್ರ ಅದಕ್ಕೆ ನಿಮ್ಗೆ PVC ಪ್ಯಾನೆಲ್ ಬೋರ್ಡ್ ಅಂತ ಅದು ಮಿಡಲ್ ಕೂಡ ಯೂಸ್ ಮಾಡಿದೀವಿ ನಿಮ್ಗೆ. ಅಂದ್ರೆ ಒಳಗಡೆ ಲೈಟ್ ಬರುತ್ತಲ್ವಾ ಒಳಗಡೆ? ಸರ್ ಇಲ್ಲ, ಒಳಗಡೆ ಪ್ರೊಫೈಲ್ ಲೈಟ್ ಇಲ್ಲ, ಬೇಡ ಮೇಂಟೆನೆನ್ಸ್ ಕಷ್ಟ ಅಂತ ಇಲ್ಲಿ ಮಾತ್ರ ಕೊಟ್ಟಿದ್ದೀವಿ ಪ್ರೊಫೈಲ್ ಲೈಟ್. ಅದೇ ಒಳಗಡೆ ಬೇಕಾದ್ರೆ ಸಿಗುತ್ತೆ ಸರ್. ಹೌದು, ಒಳಗಡೆ ಕೂಡ ಬೇಕಾದ್ರೆ ಲೈಟಿಂಗ್ ಹಾಕ್ಸ್ಕೊಂಡು. ಓಕೆ, ಇಲ್ಲಿ 2 ವಿಂಡೋ 2 ವಿಂಡೋ ವೆಂಟಿಲೇಷನ್ ಕೊಟ್ಟಿದ್ದೀವಿ. ವೆಂಟಿಲೇಷನ್ ಗೆಲ್ಲ ಏನು ತೊಂದರೆ ಇಲ್ಲ. ಟಿವಿ ಕ್ಯಾಬಿನೆಟ್ ನಿಮ್ಗೆ 10x7 ಫೀಟ್ ಇದೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಸರ್ ಇದು. ಹೌದು, ಮಧ್ಯದಲ್ಲಿ ವುಡನ್ ಕಲರ್, ವೈಟ್, ಕ್ರೀಮು ಮತ್ತೆ ರಾಫ್ಟರ್ ಕೂಡ ಇದೆ. ನೋಡ್ತಾ ಇದ್ದೀರಾ? ಚೆನ್ನಾಗಿದೆ ಸರ್, ಕಾನ್ಸೆಪ್ಟ್ ಚೆನ್ನಾಗಿದೆ ಇದು. ನಿಮ್ಗೆ ಎಲ್ಲ ಫ್ಲೋ ಬಾಕ್ಸ್ ಅಲ್ಲೂ ಲೈಟಿಂಗ್ಸ್ ಇದೆ. ನೋಡ್ತಾ ಇರ್ಬೋದು ನೀವು, ಲೈಟಿಂಗ್ಸ್ ಕೊಟ್ಟಿದ್ದೀರಾ? ಲೈಟಿಂಗ್ಸ್ ಎಲ್ಲ ಇದರಲ್ಲೂ ಇದೆ ನಿಮ್ಗೆ. ಬಾಕ್ಸ್ ಕೂಡ ಎಲ್ಲಾ ಬಾಕ್ಸ್ ಅಲ್ಲೂ ಲೈಟಿಂಗ್ಸ್ ಇದೆ. ಚೆನ್ನಾಗಿದೆ. ಇದು ಲೈಟ್ ಅಷ್ಟೇನೆ ಮೇಲ್ಗಡೆ ನೋಡ್ತಾ ಇರ್ಬೋದು. ಬೆಳಕು ತುಂಬಾನೇ ಚೆನ್ನಾಗಿದೆ, ತುಂಬಾ ಟ್ರಾನ್ಸ್ಪರೆಂಟ್ ಆಗಿದೆ ಸರ್. ನಿಮ್ಗೆ ಅಂದ್ರೆ ಸುಮ್ಮನೆ ಲೈಟ್ ಆಗಿ ಈ ತರ ಸಣ್ಣದಾಗಿ ಕೊಟ್ಟಿರೋ ಎಲ್ಲ ಬ್ರಾಡ್ ಆಗಿ ಕೊಟ್ಟಿದ್ದಾರೆ. ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ಇದೇನು ಸರ್ ಇದು? ಸರ್ ಪೂಜಾ ಮನೆ ನಿಮ್ಗೆ ದೊಡ್ಡದಾಗಿದೆ. ನೋಡ್ತಾ ಇದ್ದೀರಾ? ನಿಮ್ಗೆ ದೊಡ್ಡದಾಗಿದೆ. ದೇವಸ್ಥಾನದಲ್ಲಿ ನೋಡೋ ತರ ಇದೆ ಇದು. ನಿಮ್ಗೆ ದೇವ್ರ ಮನೆ ಮಾಡೋ ಬದಲು ದೇವಸ್ಥಾನನೇ ಮಾಡ್ಬಿಟ್ಟಿದ್ದೀರಾ? ಹೌದು ಸರ್, ಖಂಡಿತವಾಗ್ಲೂ ನೋಡಿ ಎಷ್ಟು ತುಂಬಾ ಹೈಲೈಟ್ ಆಗಿದೆ ಈ ಮನೇಲಿ ಅಂದ್ರೆ. ಪೂಜಾ ಮತ್ತೆ ಮೈನ್ ಡೋರ್ ತುಂಬಾ ಹೈಲೈಟ್ ಆಗಿದೆ. ಆ ಕಡೆ ವಿಂಡೋ ತರ ನಿಮ್ಗೆ ಒಂದು ಲುಕ್ ವೈಸ್ ಅಂದ್ರೆ ಆ ಕಡೆ ಈ ಕಡೆ ಆಪೋಸಿಟ್ ಲೈನ್ ಇರಬಾರ್ದು ಅಂದ್ಬಿಟ್ಟು ಒಂದು ವಿಂಡೋ ತರ ಕೊಟ್ಟಿದ್ದೀವಿ. ಓಕೆ, ಮೇಲ್ಗಡೆ ಅಲ್ಲಿ ದೇವ್ರ ಫೋಟೋ ಇದೆ, ಲಕ್ಷ್ಮೀ ನರಸಿಂಹ ದೇವರು ಸರ್. ಇದೆಲ್ಲ ಕಾರ್ವಿಂಗ್ ವರ್ಕ್, ಮಿಷಿನ್ ಹೊಸ ಕಾರ್ವಿಂಗ್ ವರ್ಕ್ ಸರ್. ಅದೆಲ್ಲ ಕಾರ್ವಿಂಗ್ ವರ್ಕ್. ಶಂಕು ಚಕ್ರ, ಒಂದ್ ಕಡೆ ಶಂಕು ಒಂದ್ ಕಡೆ ಚಕ್ರ ಎರಡು. ಇದೆಲ್ಲ ಕಾಮನ್ ಆಗಿ ದೇವ್ರ ಮನೆ ದೇವಸ್ಥಾನ. ಹೌದು ಸರ್, ಶಂಕು ಚಕ್ರ ಯೂಸ್ ಮಾಡ್ತಾರಲ್ಲ. ಒಳಗಡೆ ನೋಡೋಣ ಸರ್. ಸರ್ ನೋಡ್ತಾ ಇದೀವಲ್ಲ, ಪೂಜಾ ರೂಮಲ್ಲಿ ನಿಮ್ಗೆ ವುಡನ್ ಹಾರ್ಚ್ ಕೂಡ ಇದೆ. ಹೌದು ಸರ್, ಫೋಟೋ ಫ್ರೇಮ್ ಇದು. ಈಗ ಕೆಲವ್ರಿಗೆ ಅವ್ರ ಮನೆ ದೇವ್ರದ್ದು ಯಾವ್ದು ಇಷ್ಟ ಇರುತ್ತೆ ಏನು, ಅದನ್ನ ಫೋಟೋ ಫ್ರೇಮ್ ತರ ಮಾಡ್ಬಿಟ್ಟು ಹಾಕ್ಸ್ಕೊಬೋದು. ಆ ಕಡೆ ಈ ಕಡೆ ಲೆಫ್ಟ್ ರೈಟ್ ಆರ್ಚ್ ಟೈಪ್. ಇದಕ್ಕೆ ಒಂದು ಫ್ಲವರ್ದು ಇದು ಬರುತ್ತೆ, ಹ್ಯಾಂಗಿಂಗ್ ಬರುತ್ತೆ, ಆಮೇಲೆ ಹಾಕ್ಕೊತಾರೆ ಇದಕ್ಕೆ. ಹೌದು, ಫ್ಲವರ್ ವಿತ್ ಲೈಟ್ ಹ್ಯಾಂಗಿಂಗ್ ಒಂದು ಬರುತ್ತೆ. ಅದಕ್ಕೆ ಅಲ್ಲಿ ಸಾಕೆಟ್ ಕೂಡ ಪ್ರಾವಿಷನ್ ಮಾಡಿದೀವಿ ನಿಮ್ಗೆ, ಲೈಟ್ ಹಾಕೊಳ್ಳೋದಕ್ಕೆ ಮೇಲ್ಗಡೆ. ಹೌದು, ಆ ಕಡೆ ಒಂದು ಸಾಕೆಟ್ ಇದೆ, ಆ ಕಡೆ ಒಂದು ಸಾಕೆಟ್ ಇದೆ. ಫ್ರೇಮ್ ಬರುತ್ತೆ ಸರ್. ಹೌದು, ಕರ್ಟನ್ ರಾಡ್ ಹಾಕೊಳ್ಳೋದಕ್ಕೂ ಕೂಡ ಪ್ರಾವಿಷನ್ ಮಾಡಿದೀವಿ ನಿಮಗೆ. ಹೌದು ಸರ್, ಎರಡು ಕಡೆ ಇದೆ. ಅವ್ರದ್ದು ಮನೆ ದೇವ್ರು ಯಾವ್ಯಾವ್ದಿದೆ ಅದು ಆ ಥರ ಮಾಡ್ಕೊಂಡಿದ್ದಾರೆ. ಹೌದು ಸರ್, ಮಂಟಪ ಮೇಲೆ ಸ್ಕೈಲೈಟ್ ಕೂಡ ಇದೆ ನೋಡಿ. ನಿಮಗೆ ಜಾಲಿ ಬ್ರಿಕ್ ಯೂಸ್ ಮಾಡಿ ಸ್ಕೈಲೈಟ್ ಮಾಡಿದ್ವಿ. ಟೆಫನ್ ಗ್ಲಾಸ್ ಜಾಲಿ ಬ್ರಿಕ್ಸ್ ಅಂತಾರೆ ಸರ್ ಇದಕ್ಕೆ. ಜಾಲಿ ಬ್ರಿಕ್ ಟೆಫನ್ ಗ್ಲಾಸ್ ತುಂಬಾ ಹೈಲೈಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ನೋಡೋದು. ಕೆಲವೆಲ್ಲ ಏನ್ ಮಾಡ್ತಾರೆ, ನಿಮಗೆ ಪ್ಲೈನ್ ಗ್ಲಾಸ್ ಹಾಕ್ಸ್ಬಿಡ್ತಾರೆ ಇದರಲ್ಲಿ. ಬಟ್ ಸೇಫ್ಟಿ ಕೂಡ ಇದೆ. ಪಾರ್ಟೇಷನ್ MS ಅಲ್ಲಿ ಸೇಫ್ಟಿ ಗ್ರಿಲ್ ಮಾಡಿ ಅದಕ್ಕೆ ಜಾಲಿ ಬ್ರಿಕ್ಸ್ ಅದ್ರ ಮೇಲೆ ಗ್ಲಾಸ್ ಇದೆ.
ತುಂಬಾ ಚೆನ್ನಾಗಿ ಬಂದಿದೆ ಸರ್. ಸ್ಟಿಕ್ಕರ್ ಅಲ್ಲ, ಅದು ಲ್ಯಾಮಿನೇಟೆಡ್ ನಿಮಗೆ. ವಾಲ್ ಪೇಪರ್ಸ್ ಅಂತ ಹೇಳ್ತಾರೆ ಅದಕ್ಕೆ. ವಾಲ್ ಪೇಪರ್ಸ್ನ ನಿಮಗೆ ನೋಡೋದಕ್ಕೆ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ವಾಷಬಲ್ ಕೂಡ ಮಾಡ್ಕೋಬೋದು ನಿಮಗೆ. ವಾಷಬಲ್ ಕೂಡ ಇದೆ. ಏನಿಲ್ಲ ಸರ್, ಏನಾಗಲ್ಲ ನಿಮಗೆ. ಪೇಂಟ್ ಎಲ್ಲ ಮಾಡಿಸಿ ಪೇಂಟ್ ಮೇಲೆ ನಿಮಗೆ ಇದನ್ನ ಲ್ಯಾಮಿನೇಟ್ ಮಾಡಿರೋದು. ಲೈಟ್ಸ್ ಕೂಡ ಇದೆ ಸರ್ ನಿಮಗೆ. ಸರ್ ನಮ್ಮ ಕಸ್ಟಮರ್ಸ್ಗೆ, ನಮ್ಮ ಕ್ಲೈಂಟ್ಸ್ಗೆ ತುಂಬಾ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಇದೆ. ಸೊ ವೆಟ್ರಿಫೈಡ್ ಇದು ಕೂಡ. ವೆಟ್ರಿಫೈಡ್ ಅದಕ್ಕೆಲ್ಲ ನಿಮಗೆ 4x6 ಯೂಸ್ ಮಾಡಿದೀವಿ. ಹಾಲಲ್ಲೆಲ್ಲ ರೂಮ್ಸು ಮತ್ತೆ ಪೂಜಾಗೆಲ್ಲ 2x4 ವೆಟ್ರಿಫೈಡ್ ಬಾಡಿ ಯೂಸ್ ಮಾಡಿದೀವಿ. ಸೊ ಇದೆಲ್ಲ 60 ರೂಪೀಸ್ ಇದೆ. ಹೌದು. ಸೊ ಸ್ಮಾಲ್ ಕಿಚನ್ ಅಂದ್ರೆ ಬೋರಿಂದ ಸಪ್ರೇಟ್ ಒಂದು ಟ್ಯಾಪ್ಸ್ ಬಂದಿರೋಂಥದ್ದು ಇಲ್ಲಿಗೆ ಸರ್. ಇವಾಗ ದೇವಸ್ಥಾನಕ್ಕೆ ನಿಮಗೆ ದೇವ್ರಿಗೆ ಕಳಿಸಕ್ಕೆ ನೀರೇನು ಬೇಕಂದ್ರೆ ಸಪ್ರೇಟ್ ಟ್ಯಾಂಕ್ ಅಲ್ಲಿ ನೀವು ಯೂಸ್ ಮಾಡುದು. ಬೋರಿಂದಾನೇ ನೀವು ಯೂಸ್ ಮಾಡಬೇಕು ಅಂದ್ಬಿಟ್ಟು ಬೋರ್ವೆಲ್ ಸಪ್ರೇಟ್ ಆಗಿ ಒಂದು ಲೈನ್ಸ್ ಇಲ್ಲಿ ಬಂದಿದೆ. ಪೂಜಾ ಸಾಮಾನೆಲ್ಲ ಏನಿದ್ರು ಇಲ್ಲೇ ಬೋರ್ವೆಲ್ ನೀರಲ್ಲೇ ವಾಶ್ ಮಾಡಬೇಕು ಅಂತ ಒಂದು ಪ್ರಾವಿಷನ್ ಮಾಡ್ಕೊಂಡಿದೆ. ಸೊ ಆಲ್ಮೋಸ್ಟ್ ನಿಮಗೆ 20x20 ಪೂಜಾ ಇದೆ. ಆಲ್ಮೋಸ್ಟ್ 20x20 ಎಲ್ಲ ಕವರ್ ಆಗಿದೆ. ಅದಕ್ಕಿಂತ ದೊಡ್ಡದಾಗಿದೆ ಸರ್. ನೋಡ್ತಾ ಇದ್ರ ಹಾಲ್ ಸರೌಂಡಿಂಗ್ಸ್ ಲೆಫ್ಟ್ ರೈಟ್ ಎಲ್ಲ ನೀವು ನೋಡ್ತಾ ಇದ್ದೀರಾ. ತುಂಬಾ ಚೆನ್ನಾಗಿ ಬಂದಿದೆ. ಸೊ ಅದು ಪೂಜಾದು ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ನಿಮಗೆ ವಾರ್ಡ್ರೋಬ್ಸ್ ಕೂಡ ಮಾಡ್ಕೊಂಡಿದ್ದಾರೆ ಇಲ್ಲಿ ನಿಮಗೆ. ಪೂಜಾ ಸಾಮಗ್ರಿ. ಹೌದು ಸರ್, ಅಂದ್ರೆ ಪೂಜಾ ಐಟಮ್ಸ್ ಎಲ್ಲ ಬರುತ್ತಲ್ಲ ನಿಮಗೆ. ಪೂಜಾ ಯಾವ್ದಾದ್ರು ಕ್ಲಾತ್ ಬಟ್ಟೆ ಹಾಕೊಳ್ಳೋದಕ್ಕೆ ಹ್ಯಾಂಗಿಂಗು, ಕರ್ಪೂರ, ಕಡಿ, ಈ ತರ ಮ್ಯಾಚ್ ಕ್ಲಾತ್ಸ್ ಏನೇ ಥಿಂಗ್ಸ್ ಪೂಜೆಗೆ ಸಂಬಂಧಪಟ್ಟಂತ ಐಟಮ್ಸ್ ಏನೇ ಇದು ಇಲ್ಲೇ ಇಟ್ಕೊಬೇಕು. ಮೇಲೆ ಲಾಫ್ಟ್ ಕೂಡ ಇದೆ. ತುಂಬಾ ರೇರ್ ಯೂಸ್ ಮಾಡೋದನ್ನ ಲಾಫ್ಟ್ ಅಲ್ಲಿ ಕೂಡ ಅವ್ರು ಇಟ್ಕೊಬಹುದು. ನೀವು ಎಲ್ಲೂ ನೋಡಿರಲ್ಲ ಅನ್ಸುತ್ತೆ ಈ ತರ ಪೂಜಾ ಮನೆ, ಈ ತರ ವಾರ್ಡ್ಸ್ ಪೂಜಾದಲ್ಲಿ. ಆಲ್ಮೋಸ್ಟ್ ಪೂಜಾ ಸ್ಟ್ಯಾಂಡ್ ಮಾಡ್ಕೊಂಡು ಕೆಳಗಡೆ ಡ್ರಾಯರ್ಸ್ ಮಾಡ್ಕೊಂಡಿರ್ತಾರೆ. ರೆಗ್ಯುಲರ್ ಎಲ್ಲಾ ಮನೆಯಲ್ಲೂ ಅಷ್ಟಿರುತ್ತೆ. ಹೌದು. ನೀವು ನೋಡ್ತಾ ಇದ್ರೆ ಬ್ಯಾಂಡ್ ಕೂಡ ಯೂಸ್ ಮಾಡ್ಕೊಡ್ತಾ ಇದ್ದಾರೆ ಸರ್ ಇವು ಪೂಜಾ ಮನೆಗೆ. ಇದು ಕೂಡ ಸೆಟಪ್ ಇದೆ. ಬ್ಯಾಂಡ್ ಕೂಡ ಇದೆ. ಸ್ವಿಚ್ ಆನ್ ಮಾಡಿದ್ರೆ ಸೌಂಡ್ ಬರುತ್ತೆ. ಬೇಕಾದ್ರೆ ನೋಡ್ಬೋದು. ಬೇಕಾದ್ರೆ ಸ್ವಿಚ್ ಆನ್ ಮಾಡಿ ಬೇಕಾದ್ರೆ ಸೌಂಡ್ಸ್ ಬರುತ್ತೆ. ನೋಡೋಣ. ನೋಡ್ತಾ ಹಾ, ತುಂಬಾ ಚೆನ್ನಾಗಿದೆ ಸರ್. ಸರ್ ಈ ಕಡೆ ನೋಡ್ತಾ ಇದ್ದೀವಿ, ಇದೇನಿದು ಸರ್? ಇದು ಪ್ರೊಫೈಲ್ ಡೋರ್ ಅಂತ ಹೇಳ್ತಾರೆ ಇದಕ್ಕೆ ನಿಮಗೆ. ಇದು ಕೂಡ ನಿಮಗೆ ಕಪ್ಸ್ ಇಟ್ಕೊಳ್ಳೋದಕ್ಕೆ, ಏನೋ ಟ್ರಾನ್ಸ್ಪರೆಂಟ್ ಡೈನಿಂಗ್ ಟೇಬಲ್ಸ್ ಥಿಂಗ್ಸ್ ಏನಾದ್ರು ಯೂಸ್ ಮಾಡೋಂಥದ್ದು ಇಲ್ಲಿ ಇಟ್ಕೊಂಡು ಟ್ರಾನ್ಸ್ಪರೆಂಟ್ ಗ್ಲಾಸ್ ಯೂಸ್ ಮಾಡಿದ್ವಿ. ನಿಮಗೆ ಕಪ್ಸ್ ಅಂತ ಬರುತ್ತೆ. ಏನು ಬೇಕಾದ್ರೂ 2 in 1 ಆಗುತ್ತೆ ಸರ್ ನಿಮಗೆ. ಒಳಗಡೆ ಲೈಟ್ ಕೂಡ ಪ್ರಾವಿಷನ್ ಇದೆ. ಕೆಳಗಡೆ 2 ಡ್ರಾಯರ್ಸ್ ಕೂಡ ಇದೆ. ಸ್ಟೋರೇಜ್ ಕೂಡ 2 ಡ್ರಾಯರ್ಸ್ ಇದೆ. ಈ ಕಡೆ ಬಂದ್ರೆ ಕಿಚನ್ ಇದೆ ಸರ್. ಕಿಚನ್ ನೋಡಿ ಎಷ್ಟು ದೊಡ್ಡದಾಗಿ, ಎಷ್ಟು ವಿಶಾಲವಾಗಿದೆ. ನೋಡ್ತಾ ಇದೀರಾ ನೀವು. ಇಷ್ಟು ಕಿಚನ್ ನೀವು ಅಂದ್ರೆ 40-60 ಅಂದ್ರೆ ಇಷ್ಟು ಬೇಕು ಸರ್ ಕಿಚನ್. ಸೈಡ್ ಡೈಮೆನ್ಷನ್ ಇದೆ. ಅದ್ರ ಪ್ರಕಾರ ನಾವು ಕಿಚನ್ ಕೂಡ ಮಾಡಿರ್ಬೇಕಲ್ಲ. ತುಂಬಾ ಓಪನ್ ಕಿಚನ್ ನೋಡಿ, ಎಲ್ಲೂ ಡಿಸ್ಟರ್ಬ್ ಆಗ್ತಾ ಇಲ್ಲ ನಿಮಗೆ. ಸ್ಪೇಷಿಯಸ್ ಚೆನ್ನಾಗಿದೆ. ಲಾಫ್ಟ್. ಹೌದು. ಎಲ್ಲೂ ಪ್ರೊಫೈಲ್ ಡೋರ್ಸ್, ಎಲ್ಲಾ ಕಡೆ ಪ್ರೊಫೈಲ್ ಡೋರ್ಸ್ ಇದೆ. ಕಿಚನ್ ಕೌಂಟರ್, ವಿಂಡೋ ಕೂಡ ಇದೆ. ಸೊ ಇದನ್ನು ಮ್ಯಾಟ್ ಫಿನಿಶಿಂಗ್ 2x4 ಟೈಲ್. ಕಿಚನ್ಗೆ ಸ್ವಲ್ಪ ಕಾಂಬಿನೇಷನ್ ಚೇಂಜ್ ಮಾಡಿದೀವಿ. ವೈಟ್ ಕಲರ್ ಸ್ವಲ್ಪ ನೀಟಾಗಿ ಮೇಂಟೆನೆನ್ಸ್ ಮಾಡ್ಕೊಬೋದು ಅಂತ. ಇದೆಲ್ಲ ಸಾಫ್ಟ್ ಕ್ಲೋಸ್ ಕೊಡಿ, ಯೂಸ್ ಮಾಡಿ ನೋಡಿ. ಕ್ಲೋಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ನೋಡಿ. ಸಾಫ್ಟ್ ಆಗಿ ಕ್ಲೋಸ್ ಆಗ್ತಾ ಇದೆ ಎಲ್ಲ. ಅಲ್ಲಿ ಥಿಂಗ್ಸ್ ಇಟ್ಕೊಬೋದು. ಮತ್ತೆ ನೆಕ್ಸ್ಟ್ ಇಲ್ಲೊಂದು ಕಾರ್ನರ್ ಕೂಡ ಇದೆ, ನೀವು ಓಪನ್ ಮಾಡ್ಬೋದು. ಇವಾಗ ಕಾರ್ನರ್ ಅಂತ ಹೇಳ್ತಾರೆ ನಿಮಗೆ. ಕಾರ್ನರ್ಗೆ ಸ್ಪೇಸ್ ವೇಸ್ಟ್ ಆಗಬಾರ್ದು ಅಂದ್ರೆ ಈ ತರ ಮಾಡ್ಕೊಬಹುದು. ಹೌದು ನೋಡಿ, ಜಾಸ್ತಿ ಸ್ಪೇಸ್ ಇರೋದಿಲ್ಲ. ಹೌದು, ಅದು ಸಾಫ್ಟ್ ಆಗಿ ಹೋಗ್ತಾ ಇದೆ ಸರ್. ನೋಡಿ ಇಲ್ಲಿ ಪೂರ ಆಯಿಲ್ ಕೆರಿ, ಇಲ್ಲಿ ಒಂದು ಚಿಮ್ನಿ ಒಂದು ಪ್ರಾವಿಷನ್ ಮಾಡಿದೀವಿ. ಇದೆಲ್ಲ ಟೆಂಡರ್ ಮಾರ್ಕ್ಸ್ ಸರ್. ನಿಮಗೆ ಸ್ಟೀಲ್ ಬೆಲ್ಲ ಯಾವುದು ಬರಲ್ಲ, ಟೆಂಡರ್ ಮಾರ್ಕ್ಸ್ ಕೂಡ ಯೂಸ್ ಮಾಡಿದ್ವಿ. ಎಲ್ಲ ಸಾಫ್ಟ್ ಕ್ಲೋಸ್ ಆಗ್ತಾ ಇದೆ. ಗ್ರಾನೈಟ್ ಸರ್, ಇದು 40 mm ಥಿಕ್ನೆಸ್ ಅಲ್ಲಿ ಮಾಡಿರೋದು ಗ್ರಾನೈಟ್ಸ್, ನ್ಯಾಚುರಲ್ ಬ್ಲಾಕ್. ಇದೆಲ್ಲ ಪ್ಯಾಕೇಜ್ ಅಲ್ಲಿ ಬರುತ್ತೆ ಸರ್. ಪ್ಯಾಕೇಜ್ ಅಲ್ಲಿ ಬರುತ್ತೆ. ಮತ್ತೆ ಇಲ್ಲಿ ನೋಡ್ತೀರಾ ನೀವು, ಕಿಚನ್ ಅಲ್ಲಿ ಪ್ಯಾಂಟ್ ಯೂನಿಟ್ ಅಂತ ನೀವು ನೋಡಿರ್ತೀರಾ. ತುಂಬಾ ವಿಡಿಯೋಸ್ ಕೂಡ ತೋರಿಸಿದೀವಿ. ಅದು ಟಾಲ್ ಯೂನಿಟ್ ತೋರಿಸಿದ್ದು ಲಾಸ್ಟ್ ಮೂಮೆಂಟ್ ನಿಮಗೆ ವಿಡಿಯೋದಲ್ಲಿ. ಇದು ಪ್ಯಾಂಟ್ ಯೂನಿಟ್ ಅಂತ ಹೇಳ್ತಾರೆ. ಅದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸ್ಟೋರೇಜ್ ತುಂಬಾ ಆಪ್ಷನ್ಸ್ ಇರುತ್ತೆ ಇದರಲ್ಲಿ. ಹೌದು. ಮತ್ತೆ ಇದು ಸಾಫ್ಟ್ ಕ್ಲೋಸ್ ಇದೆ. ಮತ್ತೆ ಇಲ್ಲಿ ಪಕ್ಕದಲ್ಲಿ ನಿಮ್ಗೆ ಇನ್ನೊಂದು ಸ್ಟೋರೇಜ್ ಆಪ್ಷನ್ ಕೂಡ ಮಾಡಿದೀವಿ. ಏನಾದ್ರು ಇಟ್ಕೊಬಹುದು ಆ ತರ. ಹೌದು. ಬಾಲ್ಕನಿ ಅಲ್ಲ ಸರ್, ಯುಟಿಲಿಟಿ ಇದೆ ಅದು. ಹೌದು. ನೋಡ್ತಾ ಇದ್ರೆ ಡೋರ್ ಕೂಡ ನೋಡ್ತಾ ಇದ್ರೆ ನೀವು, ಸ್ಟೀಲ್ ಡೋರ್ ಯೂಸ್ ಮಾಡಿದ್ದೀವಿ. ಬಾಲ್ಕನಿ ಸೇಫ್ಟಿ ಪರ್ಪಸ್ ಕೂಡ ಬೇಕಲ್ಲ. ಹೌದು. ವುಡನ್ ಕಲರ್ ಸರ್, ನ್ಯಾಚುರಲ್ ತರ ಇದೆ ನಿಮಗೆ, ಟೀಕ್ ತರ ಇದೆ. ನಾವು ಎಲ್ಲದಕ್ಕೂ ಟೀಕ್ ಡೋರ್ ಯೂಸ್ ಮಾಡಿದ್ರೆ ಸೇಮ್ ಅದೇ ಕಲರ್ ಇದಕ್ಕೂ ಚಾಯ್ಸ್ ಮಾಡಿದ್ವಿ.
ಸರ್ ಇದು 8x10 ಫೀಟ್ ಇದೆ. 8x10. ಹೌದು, ಇಲ್ಲಿ ಡಿಶ್ ವಾಷರ್ ಕೂಡ ಪ್ರೊವಿಷನ್ ಮಾಡಿದೀವಿ. ಇಲ್ಲಿ ಡಿಶ್ ವಾಷರ್ ಒಂದು ಕಿಚನ್ ಇದೆ, ಪ್ಯಾಸೇಜ್, ಕಾಮನ್ ಪ್ಯಾಸೇಜ್. ಯಾರಾದ್ರೂ ಕೆಲ್ಸದವ್ರು ಬರ್ಬೇಕು ಅಂದ್ರೆ ಮನೆಗೆ ಕಿಚನ್, ಯುಟಿಲಿಟಿ ಮತ್ತೆ ಹಾಲಿಂದ ಬಂದ್ರೆ ನಿಮ್ಗೆ ನಾರ್ತ್ ಈಸ್ಟ್ ಕಾರ್ನರ್ ಕೂಡ ಒಂದು ರೂಮ್ ಮಾಡಿದೀವಿ. ಹಾಲಲ್ಲಿ ನಿಮ್ಗೆ ಕಾಮನ್ ರೂಮ್ ಅಂತ ಸಿಗುತ್ತೆ. ಆಲ್ಮೋಸ್ಟ್ ರೂಮ್ ಡೋರ್ ಕೂಡ ನೋಡ್ತಾ ಇದ್ದೀರಾ ನೀವು. ಟೀಕುಡ್ ಡೋರ್ ಇದು ಕೂಡ. ಮೈನ್ ಡೋರ್ಗೆ ಏನು ಯೂಸ್ ಮಾಡಿದ್ವಿ, ರೂಮ್ ಡೋರ್ ಕೂಡ ಅದೇ ಯೂಸ್ ಮಾಡಿದ್ವಿ. ಟೀಕುಡ್ ಡೋರ್. ಸ್ಮಾಲ್ ರೂಮ್ಸ್ ಇದು ನಿಮ್ಗೆ 10x9 ಫೀಟ್ ಇದೆ. 10x9 ಫೀಟ್ ಇದೆ. ವಾರ್ಡ್ರೋಬ್ಸ್ ಕೂಡ ಇದೆ ಇದರಲ್ಲಿ. ಕಾಂಬಿನೇಷನ್ ಗ್ರೇ ವಿತ್ ಕ್ರೀಮ್ ವೈಟ್. ಕ್ಲೈಂಟ್ ಸೆಲೆಕ್ಷನ್ಸ್ ಎಲ್ಲ ಏನಿದೆ, ಕಲರ್ಸ್ ಎಲ್ಲ ಸೆಲೆಕ್ಷನ್ ಅವ್ರಿಗೆ ಕೊಟ್ಬಿಡ್ತೀವಿ ಸರ್ ನಾವು. ಟೈಲ್ ಅದು. ಹೌದು, ಸನ್ಲೈಟ್ ಸರ್ ಇದು ನಿಮ್ಗೆ. ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ನಿಮ್ಗೆ ಸೂರ್ಯನ ಬೆಳಕು ಒಳಗಡೆ ಬೀಳ್ಬೇಕು ಅಂತ ಇರುತ್ತೆ ಕೆಲವು ಕಾನ್ಸೆಪ್ಟ್. ಹೌದು, ಅದಕ್ಕೆ ಆ ತರ ಪ್ರಾವಿಷನ್ ಮಾಡಿ ಅಲ್ಲಿ ಗ್ರಿಲ್ ಹಾಕಿ ಅದಕ್ಕೆ ಸೇಫ್ಟಿ ಗ್ಲಾಸ್ ಕೂಡ ಟೆಫನ್ ಗ್ಲಾಸ್ ಯೂಸ್ ಮಾಡಿದ್ವಿ. ವಿಂಡೋ, 2 ವಿಂಡೋ ಇದೆ. ಒಂದು ಕಾರ್ನರ್ ಕ್ರಾಸ್ ವೆಂಟಿಲೇಷನ್, ಒಂದು ಸರ್ ಇದೆಲ್ಲ ಸಾಲಿಡ್ ನಿಮ್ಗೆ. ಸಾಲಿಡ್ ಯೂಸ್ ಮಾಡಿ ಸರ್. ಏನು ಆ ತರ ತೊಂದರೆ ಏನಿಲ್ಲ ಸರ್. ನೀವು ಅಥವಾ ಸಾಲು ಡ್ಯೂರಬಿಲಿಟಿ ಏನು ಬರಲ್ಲ ಸರ್, ಏನಿಲ್ಲ ಸರ್. ಬನ್ನಿ ಅಲ್ಲಿ ಮಾಸ್ಟರ್ ಬೆಡ್ರೂಮ್ ನೋಡ್ಕೊಂಬೋಣ. ಮಾಸ್ಟರ್ ಬೆಡ್ರೂಮ್ ಇದಕ್ಕೂ ಸೇಮ್ ಹಾಗೆ ಟೀಕುಡ್ ಡೋರ್ ಯೂಸ್ ಮಾಡಿರೋಂಥದ್ದು. ಇದಕ್ಕೂ ಟೀಕುಡ್ ಡೋರ್ ಯೂಸ್ ಮಾಡಿರೋದು. ನೋಡ್ತಾ ಇದ್ದೀರಾ ಎಷ್ಟು ಸ್ಪೇಸಸ್ ಆಗಿದೆ ಅಂತ ನೀವು. ಸರ್ 14x14 ಇದೆ. ಹೌದು ಸರ್. ಮನೆ ಕಟ್ಟಿರಲ್ಲ 40-60 ಸೈಟ್ ಅಲ್ಲಿ ಇದು 17 ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ. ಎಲ್ಲ ಹಾಲ್ ರೌಂಡ್ 3.5 ಫೀಟ್ ಸೆಟ್ ಆಗಿಬಿಟ್ಟಿದೆ. ಕೊಡ್ಲೇಬೇಕು ಸರ್. 40-60 ಅಂದ್ರೆ 3.5 ಫೀಟ್ ಬೇಕೇ ಬೇಕಲ್ಲ ಸೆಟ್ ಬ್ಯಾಕ್ ನಿಮಗೆ. ಹೌದು. ವಾರ್ಡ್ರೋಬ್ ಕೂಡ ನೋಡಿ, ನೋಡ್ತಾ ಇದ್ದೀರಾ, ಲೈಟ್ ಆಗಿದೆ. ಕಲರ್ಸ್ ಎಲ್ಲ ವುಡನ್ ಕಲರ್ ಕೂಡ ಪ್ರಾವಿಷನ್ ಮಾಡಿದ್ವಿ. ಮತ್ತೆ ಇಲ್ಲೊಂದು ಡ್ರೆಸ್ಸಿಂಗ್ ಕೂಡ ಇಲ್ಲಿ ಪ್ರಾವಿಷನ್ ಇದೆ. ನಿಮ್ಗೆ ಕಾಣಿಸ್ತಲ್ಲ ಇದು ಡೋರ್ ಓಪನ್ ಆದ್ರೆ ಡ್ರೆಸ್ಸಿಂಗ್ ಕೂಡ ಕಾಣಿಸುತ್ತೆ ನಿಮಗೆ. ಡೋರ್ ಕೊಟ್ಟಿಲ್ಲ, ಮಿರರ್ ಔಟ್ ಸೈಡ್ ಇರುತ್ತೆ. ಮತ್ತೆ ನೆಕ್ಸ್ಟ್ ಅದ್ರ ಒಳಗಡೆ ಒಂದು ಕೂಡ ಸ್ಟೋರೇಜ್ ಇದೆ. ನೋಡ್ತಾ ಇದ್ದಾರೆ ಮೇಕಪ್ ಐಟಮ್ಸ್ ಹೌದು. ನೆಕ್ಸ್ಟ್ ಇಲ್ಲೊಂದು ಕೂಡ ಸ್ಮಾಲ್ ವಾರ್ಡ್ರೋಬ್ಸ್ ಇದೆ. ನೋಡ್ತಾ ಇದ್ದೀರಾ ನೀವು. ಇಲ್ಲೇನಾದ್ರು ಥಿಂಗ್ಸ್ ಇಟ್ಕೊಂಬೋದು. ಹೌದು, ಇಲ್ಲಿ ಕೂಡ ಸಾಫ್ಟ್ ಡ್ರಾಯರ್ಸ್ ಕೂಡ ಯೂಸ್ ಮಾಡಿದ್ದೀವಿ. ಹೌದು, ಸಾಫ್ಟ್ ಡ್ರಾಯರ್ ಇದೆ. ಅಟ್ಯಾಚ್ ಟಾಯ್ಲೆಟ್ ಇದೆ ಸರ್ ನಿಮಗೆ. ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ ಟಾಯ್ಲೆಟ್. 8x8 ಇದೆ ಸರ್ ಇದು ಡೈಮೆನ್ಷನ್ ನಿಮಗೆ. 8x8 ಇದೆ ಟಾಯ್ಲೆಟ್ಸ್ ಸರ್. ಟೈಲ್ ಕೆಳಗಡೆ ಕೂಡ ಟೈಲ್. ಹೌದು ಹೌದು, ಎಲ್ಲ ಮ್ಯಾಟ್ ಫಿನಿಶಿಂಗು ಸರ್. ಎಲ್ಲ ಇಂಡಿವೇರ್ ಫಿಟ್ಟಿಂಗ್ಸ್ ಸರ್. ಅದು ನಿಮಗೆ ಕಾಮನ್ ಟಾಯ್ಲೆಟ್ಸ್ ಇದೆ, ಬಟ್ ಅದ್ರ ಸಪ್ರೇಟ್ ಇದೆ. ಟಾಯ್ಲೆಟ್ ಬೇರೆ, ಬಾತ್ರೂಮ್ ಬೇರೆ. ಈ ಕಡೆ ಬಾತ್ರೂಮ್, ಆ ಕಡೆ ಟಾಯ್ಲೆಟ್ಸ್ ಎರಡು ಸಪ್ರೇಟ್ ಮಾಡಿಸ್ಕೊಂಡಿದ್ದಾರೆ. ಕಸ್ಟಮರ್ ರಿಕ್ವೈರ್ಮೆಂಟ್ ಇದೆ. ಇಂಡಿಯನ್ ಕಮೋಡ್ ಇದೆ ಅಲ್ಲಿ. ಇಲ್ಲಿ ಬರೀ ಶವರ್ ಗಿವರ್ ತಗೊಳ್ಳೋದಕ್ಕೆ ಅಷ್ಟೇ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಪೂಜಾ ಹತ್ರ ನೀವು ಡೋರ್ ಆಪೋಸಿಟ್ ನಿಮ್ಗೆ ಏನೋ ಬಾಲಾಜಿದು ಒಂದು ಪಿಕ್ ನೋಡಿದ್ರಿ. ಅದ್ರ ಬ್ಯಾಕ್ ಸೈಡ್ ಏನ್ ಐಟಮ್ಸ್ ಇದೆ, ಸ್ಕೈಲೈಟ್ ಡೈರೆಕ್ಟ್ ಆಗಿ ಇಲ್ಲಿ ಬರುತ್ತೆ ನಿಮಗೆ. ಆ ಸ್ಟೇರ್ ಕೇಸ್ ಕೆಳಗಡೆ ಕೂಡ ಯುಟಿಲೈಸ್ ಮಾಡೋದು, ಸ್ಪೇಸ್ ಯಾವ್ದು ವೇಸ್ಟ್ ಮಾಡಿಲ್ಲ. ವಾಷಿಂಗ್ ಮಿಷಿನ್ ಕೂಡ ಇಲ್ಲಿ ಇಟ್ಕೊಬಹುದು. ಆ ತರ ಪ್ರಾವಿಷನ್ ಮಾಡಿದ್ವಿ. ಒಂದು ಬೇಕಂದ್ರೆ ಒಳಗಡೆ ಬೇಕಾದ್ರೆ ಇಟ್ಕೊಬಹುದು. ಆ ತರ ಪ್ರಾವಿಷನ್ ಇದೆ. ಸ್ಟೋರೇಜ್ ಕೂಡ ಪ್ರಾವಿಷನ್ ಮಾಡಿದೀವಿ. ಏನ್ ಬೇಕಾದ್ರೆ ಥಿಂಗ್ಸ್ ಇಟ್ಕೊಬಹುದು. ಸ್ಟೋರೇಜ್ ಕೂಡ UPS ಇಲ್ಲಿ ಮಾಡಿದ್ವಿ ಸರ್. ಈ ಸೈಡ್ ಅಲ್ಲಿ ಅಷ್ಟು ಸ್ಪೇಸ್ ಬೇಕಾಗಲ್ಲ ಅಂದ್ಬಿಟ್ಟು ಈ ಸೈಡ್ ನಾವು UPS ಯೂಸ್ ಮಾಡಿದ್ವಿ. ಸ್ಟೇರ್ ಕೇಸ್ ಇಲ್ಲ, ಇದು ಮ್ಯಾಟ್ ಫಿನಿಶಿಂಗ್ ಸರ್. ರೈಲಿಂಗ್ಸ್ ಇದೆಲ್ಲ ನಿಮಗೆ ಮ್ಯಾಟ್ ಫಿನಿಶಿಂಗ್ ಅಲ್ಲಿ SS ರೈಲಿಂಗ್ಸ್. ಗ್ಲಾಸ್ ಇದೆ, SS ವಿತ್ ಗ್ಲಾಸ್. ಇದು ಸ್ಟೇರ್ ಕೇಸ್ ಗೆ ಯೂಸ್ ಮಾಡೋದು ಸರ್. ಲಪೋದ್ರ ಇದು ಯೂಸ್ ಮಾಡಿರೋಂಥದ್ದು ನಿಮಗೆ. ಲಪೋದ್ರ ಸರ್. ಇದು 3.5 ಫೀಟ್ ಇದೆ ವಿಡ್ತ್ ನಿಮ್ಗೆ. ಈಗಿಗೆ ಲೆಂತ್ ಎಲ್ಲ 3 ಫೀಟ್ ರೆಗ್ಯುಲರ್ ಆಗುತ್ತೆ. ಸ್ವಲ್ಪ ದೊಡ್ಡ ಸೈಜ್ ಮಾಡಿದೀವಿ ನಿಮ್ಗೆ. ರೇಜರ್ 6 ಇಂಚ್ ಇದೆ. ಈ ತಿಕ್ ನಿಮ್ಗೆ 40 mm ಮಾಡಿದೀವಿ. ಗ್ರಾನೈಟ್ ತಿಕ್ 40 mm ತಿಕ್ ಮಾಡಿದೀವಿ. ಎಲ್ಲ 20 mm ಗ್ರಾನೈಟ್ಸ್ ಬರುತ್ತೆ. ಅದು ಪೇಸ್ಟ್ ಮಾಡಿ ಲೈನ್ ಮಾಡಿ 40 mm ಮಾಡಿದೀವಿ. ಅದು 4-way ಲೈಟ್ ಆಟೋಮೆಟಿಕ್ ಇಲ್ಲ, ಬೇಕಾದ್ರೆ ಆನ್ ಮಾಡಿ ಆಫ್ ಮಾಡ್ಕೋಬಹುದು ನೀವು ಅಷ್ಟೇ. ಇದು ಸೆನ್ಸರ್ ಅಲ್ಲ, ಬಟ್ 4-way. ಹೌದು, ಸೆನ್ಸರ್ ಅಲ್ಲಿ ಇಷ್ಟು ಬ್ರೈಟ್ನೆಸ್ ಬರಲ್ಲ ನಿಮ್ಗೆ, ಅದಕ್ಕೆ 4-way ಕೊಟ್ಟಿದ್ದೀವಿ. ಇದು ನೋಡಿದ್ರಲ್ಲ ಆಪೋಸಿಟ್ ವಾಲ್ ನಿಮ್ಗೆ ಪೂರ್ತಿ ವಾಲ್ ಪೇಪರ್ಸ್ ಇದೆ. ಏನು ನಾನು ತೋರಿಸ್ತಾ ಇದ್ದೀನಿ, ಇದೆಲ್ಲ ಫುಲ್ ವಾಲ್ ಪೇಪರ್ಸ್. ನಿಮ್ಗೆ ಬಟ್ಟೆನ ಒರೆಸ್ಕೋಬಹುದು, ವಾಶ್ ಮಾಡ್ಕೋಬಹುದು. ಏನಾಗಲ್ಲ. ವಾಟರ್ ವಾಶ್ ಮಾಡ್ಕೋಬಹುದು. ಲೈಟ್ ಕೂಡ ಪ್ರೊವಿಷನ್ ಮಾಡಿದ್ದೀವಿ. 2-3 ಕಲರ್ ಲೈಟ್ಸ್ ಬರುತ್ತೆ. ಆನ್ ಅಂಡ್ ಆಫ್ ಮಾಡಿದ್ರೆ ನಿಮ್ಗೆ 2-3 ಕಲರ್ಸ್ ಬರುತ್ತೆ. ಕಲರ್ಸ್ ನೋಡಿ, ವೈಟ್ ಇದೆ. ಸೊ ಫಸ್ಟ್ ಫ್ಲೋರ್ ಬರ್ತಾ ಇದ್ರೆ ಮಾಮೂಲಿ ಬರ್ತಿದೆ ಹಾಲು ಮತ್ತೆ ಕಿಚನ್. ಎಂಟ್ರಿ ಅದಕ್ಕೆ ಕಿಚನ್ ಮತ್ತೆ ಓಪನ್ ಹಾಲ್. ಇಲ್ಲಿ ನೋಡ್ತಾ ಇದ್ದೀರಾ
ಸೇಮ್ ಕೆಳಗಡೆ ಏನ್ ನೋಡಿದ್ದೀರಾ ಕಿಚನ್ ಏನಿದೆ ಸೇಮ್ ಆರ್ಟಿಸ್ ಹಾಗೆ ಇದೆ. ಇದ್ರಲ್ಲೂ ಕೂಡ ಪ್ಯಾಂಟ್ರಿ ಯೂನಿಟ್ ಕೂಡ ಇದೆ. ಇದರಲ್ಲಿ ಕೂಡ ಇದರಲ್ಲೂ ಕೂಡ ಪ್ಯಾಂಟ್ರಿ ಯೂನಿಟ್ ಯೂಸ್ ಮಾಡಿದ್ದೀವಿ ಹೊಸದಾಗಿ. ಸ್ಟೋರೇಜ್ ತುಂಬಾ ಇದೆ ಸರ್. ನೋಡಿ ಲಾಫ್ಟ್ ಎಷ್ಟಿದೆ, ಎಲ್ ಶೇಪ್ ಇದೆ. ರೆಂಟ್ ಕೂಡ ಕೊಟ್ಕೊಬಹುದು. ಅದು ನಾನು ಹೇಳ್ತಾ ಇದ್ದಲ್ಲ, ಸ್ಟೇರ್ ಕೇಸ್ ಹತ್ರ ಒಂದು ವಾಲ್ ಇದೆ, ಅದನ್ನ ಕ್ಲೋಸ್ ಮಾಡ್ಕೊಂಡ್ರೆ ಡೂಪ್ಲೆಕ್ಸ್ ಆಗುತ್ತೆ ಅವ್ರಿಗೆ. ಇದು ಇಂಡಿವಿಜುವಲ್ ಹೌಸ್, ಅವ್ರು ಡೂಪ್ಲೆಕ್ಸ್ ಅವರನ್ನೇ ಫೀಲ್ ಆಗುತ್ತೆ. ಅವ್ರ ಸ್ಟೇರ್ ಕೇಸ್ ಎಲ್ಲ ಅವ್ರಿಗೆ ಬರುತ್ತೆ. ಆ ಕಿಚನ್ ಯುಟಿಲಿಟಿ ಕೂಡ ಪ್ರೊವಿಷನ್ ಮಾಡಿದ್ದೀವಿ. ಯುಟಿಲಿಟಿ ಬೇಕೇ ಬೇಕಲ್ಲ ಸರ್, ಕಿಚನ್ ಅಂದ್ರೆ ಸಾಮಾನ್ಯ ಯುಟಿಲಿಟಿ ಬೇಕೇ ಬೇಕು ನಿಮಗೆ. ವಾಷಬಲ್ಗೆ ಸ್ಪೇಷಿಯಸ್ ಆಗಿದೆ ಸರ್ ಇದು. ಸೊ ಇದು ಟೈಲ್ಸ್ ಇದು 2x2 ಆಂಟಿಸ್ಕಿಡ್ ನಿಮಗೆ. ಈ ಫ್ಲೋರಿಂಗ್ ನೋಡಿ, ಈ ಫ್ಲೋರಿಂಗ್ ಕಾನ್ಸೆಪ್ಟ್ ಸ್ವಲ್ಪ ಚೇಂಜ್ ಮಾಡಿದ್ದೀವಿ ನಿಮಗೆ. ಗ್ರೌಂಡ್ ಫ್ಲೋರ್ ಟೈಲ್ಗೂ ಫಸ್ಟ್ ಫ್ಲೋರ್ ಟೈಲ್ಗೂ ಚೇಂಜ್ ಇದೆ. ಸೊ 4x6. ಸೊ ಇದೆಲ್ಲ 100 ರುಪೀಸ್ ಬರುತ್ತೆ. ಇದು ಹಾಲ್ ಸರ್. ಇದು ಫಸ್ಟ್ ಫ್ಲೋರ್ ಹಾಲು, ಮತ್ತೆ ನೋಡಿ ಫ್ಲೋರ್ ಟಿವಿ ಯೂನಿಟ್, ಆ ಕಡೆ ಈ ಕಡೆ 2 ವಿಂಡೋ ಇದೆ. ಇದು ಸ್ವಲ್ಪ ಕಾಂಬಿನೇಷನ್ ಚೇಂಜ್ ಇದೆ ನಿಮಗೆ. ಲೈಟಿಂಗ್ಸ್ ಇದೆ ಸರ್. ಹೌದು, ಏನ್ ಬೇಕಾದ್ರೆ ಫ್ಲವರ್ ಪಾಟ್ ಏನ್ ಬೇಕಾದ್ರೂ ಇಟ್ಕೊಬಹುದು. ನೀವು ಹಾಗೆ ನೋಡ್ತಾ ಇದ್ದೀರಾ ಇಲ್ಲಿ ಫಸ್ಟ್ ಫ್ಲೋರ್ದು ತೋರಿಸ್ತಿಲ್ಲ ನಮಗೆ. ಮೈನ್ ಡೋರ್ ಇದೆ ಫಸ್ಟ್ ಫ್ಲೋರ್ದು. ರೆಂಟ್ ಪರ್ಪಸ್ ಕೊಟ್ಟಾಗ ಇದು ಸಪ್ರೇಟ್ ಮೈನ್ ಡೋರ್ ಬರುತ್ತೆ ನಿಮಗೆ ರೆಂಟ್ ಕೊಟ್ಟಾಗ. ಇಲ್ಲ ಅಂದ್ರೆ ಇವ್ರು ಬಾಲ್ಕನಿ ತರ ಇವಾಗ ಯೂಸ್ ಮಾಡ್ಕೊತಾ ಇದ್ದಾರೆ. ನೋಡ್ತಾ ತುಂಬಾ ಸ್ಪೇಷಿಯಸ್ ಆಗಿದೆ ಮುಂದೆ ಫ್ರಂಟ್ ಅಲ್ಲಿ. ಸುತ್ತ ಸೇಫ್ಟಿ ಪರ್ಪಸ್ ಇಲ್ಲೆಲ್ಲ ಮಾಡಿದ್ವಿ ಸರ್. ನಿಮ್ ಕೆಳಗಡೆ ತೋರಿಸಿದ್ನಲ್ಲ ನಾನು, ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಸನ್ಲೈಟ್ ಬರಬೇಕು ಅಂತ, ಅದು ಅದ್ರ ಮೇಲ್ಗಡೆ ಕೂಡ ಸೇಮ್ ಮೇಲ್ಗಡೆಯಿಂದನೂ ಕೊಟ್ಟಿದ್ದೀವಿ. ಕಂಟಿನ್ಯೂಟಿ ಇದೆ. ಅದು ಡೋರ್ ಎಲ್ಲ ಸೇಮ್ ಅಲ್ಲ? ಡೋರ್ ಎಲ್ಲ ಟೀಕ್ ಸರ್. ಮತ್ತೆ ಹಿಂದ್ಗಡೆ ಕೂಡ ನೋಡ್ತಾ ಇದ್ದೀರಾ, ಹಿಂದ್ಗಡೆ ಒಂದು ವಾರ್ಡ್ರೋಬ್ಸ್ ಇದೆ ನಿಮಗೆ. ಇದು ಕಲರ್ ಚೆನ್ನಾಗಿದೆ. ಇದು ಕಲರ್ ಚೆನ್ನಾಗಿದೆ. ಇಲ್ಲಿ ಕೂಡ ವಾರ್ಡ್ರೋಬ್ಸ್ ಸ್ಟೋರೇಜ್ ಇದೆ. ಇಲ್ಲಿ UPS ಪ್ರಾವಿಷನ್ ಮಾಡಿದ್ದೀವಿ. ಇಲ್ಲೇ UPS ಬೇಕಾದ್ರೆ ಇಲ್ಲೇ ಇಟ್ಕೊಬೋದು. ಸಾಕೆಟ್ ಪ್ರಾವಿಷನ್ ಎಲ್ಲ ಮಾಡಿಬಿಟ್ಟಿದ್ದೀವಿ. ಸ್ಟೋರೇಜ್ ಇದೆ ಸರ್. ಇದು ನಿಮಗೆ ರೆಂಟ್ ಪರ್ಪಸ್ ಕೊಟ್ಟಾಗ ಪೂಜಾ ಮಾಡ್ಕೋಬಹುದು ಅಂತ ಪ್ರಾವಿಷನ್ ಆಲ್ರೆಡಿ ಆಗೋಗಿದೆ. ಪೂಜಾ ಟೈಪ್ಸ್ ನೋಡಿ, ಅದು ಇವಾಗ ಸ್ಟಡಿ ತರ ಯೂಸ್ ಮಾಡ್ಕೋತಾರೆ. ಸ್ಟಡಿ ತರ ಯೂಸ್ ಮಾಡ್ಕೋಬಹುದು. ಪೂಜಾ ರೂಮ್ ಮಾಡ್ಕೋಬಹುದು. ಹೌದು, ಸ್ಟ್ಯಾಂಡ್ ರಿಮೂವ್ ಮಾಡಿದ್ರೆ ಪೂಜಾ ಆಗುತ್ತೆ. ರಿಮೂವ್ ಮಾಡ್ಕೋಬಹುದು ಸರ್. ಅದು ರಿಮೂವಬಲ್ ಇದೆ. ಅಟ್ಯಾಚ್ ಇಲ್ಲ ಸರ್, ಕಾಮನ್ ಟಾಯ್ಲೆಟ್ ಇದೆ ನಿಮಗೆ. WPC ಡೋರ್ಗೆ. ಇದಕ್ಕೆಲ್ಲ ನ್ಯಾಚುರಲ್ ಸ್ಟೋನ್ ಯೂಸ್ ಮಾಡಿದ್ದೀವಿ ಫ್ಲೋರಿಂಗಲ್ಲೆಲ್ಲ. ಹೇಗಾದ್ರೂ ರಫ್ ಯೂಸ್ ಮಾಡ್ಕೋಬೋದು. ಇಲ್ಲ ಒಂದೊಂದು ಬಾಟಮ್ಗೂ ಒಂದೊಂದು ಪ್ಯಾಟರ್ನ್ ಇದೆ ಸರ್. ಅದು ಏನಿಲ್ಲ ಸರ್, ಎಲ್ಲ ಕಂಪ್ಲೀಟ್ ಇದೆ. ಇನ್ನೊಂದು ಕೋಟ್ ಪೇಂಟ್ ಪೆಂಡಿಂಗ್ ಇದೆ. ಗುರುಪ್ರವೇಶ ಆದ್ಮೇಲೆ ನೋಡಿ ಸರ್. ಇದು ನೋಡ್ತಾ ಇದ್ದೀರಾ ಫಸ್ಟ್ ಫ್ಲೋರ್ ರೂಮ್ಸು. ಇದೊಂಥರ ಬೇರೆ ಥರ ಟೈಲ್ ನಿಮಗೆ 2x4. ಇದು ಮ್ಯಾಟ್ ಫಿನಿಶಿಂಗ್. ವಾರ್ಡ್ರೋಬ್ಸ್ ನೋಡಿ, ಇದೊಂಥರ ಕಾಂಬಿನೇಷನ್ ಚೆನ್ನಾಗಿದೆ. ಬೇರೆ ಒಂದೊಂದು ಕಾಂಬಿನೇಷನ್ ಕೊಟ್ಟಿದ್ದೀವಿ ಸರ್ ವಾರ್ಡ್ರೋಬ್ಸ್ ಅಲ್ಲಿ. ಇದೆಲ್ಲ ಸಾಫ್ಟ್ ಕ್ಲೋಸಿಂಗ್ ಇದೆ. ಮತ್ತೆ ಇದು ಇನ್ನೊಂದು ಏನಂದ್ರೆ ನಿಮಗೆ ಸ್ಪೆಷಲ್ ಬಾಲ್ಕನಿ ಕೂಡ ಇದೆ. ನೋಡ್ತಾ ಇದ್ರಲ್ಲ, ಇದಕ್ಕೆ ಕೂಡ ಸ್ಟೀಲ್ ಡೋರ್ ಕೂಡ ಪ್ರಾವಿಷನ್ ಮಾಡಿದ್ದೀವಿ. ಬಾಲ್ಕನಿ ಕೂಡ ನಿಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ನೋಡಿ. ಫಸ್ಟ್ ಫ್ಲೋರ್ ಎಲ್ಲ ರೂಮ್ಗೂ ಸರ್ ಇದು 4x10 ಫೀಟ್ ಇದೆ. ಹೌದಾ? 4x10 ಫೀಟ್. ಇದಕ್ಕೂ ಕೂಡ ನಿಮಗೆ ವುಡನ್ ಟೈಲಿಂಗ್ ಯೂಸ್ ಮಾಡಿದ್ದೀವಿ. ಆಚೆ ಬಂದು ಚೇರ್ಗೆ ಹೌದು, ಚೇರ್ ಕುತ್ಕೊಬೋದು. ಓಕೆ ಸರ್, ನೆಕ್ಸ್ಟ್ ಸರ್ ಇನ್ನೊಂದು ಬೆಡ್ರೂಮ್ ನೋಡ್ತಾ ಇದ್ದೀವಿ ಸರ್. ಇನ್ನೊಂದು ಬೆಡ್ರೂಮ್. ಹೌದು, ಇದಕ್ಕೂ ಸೇಮ್ ಟೀಕ್ವುಡ್ ಡೋರ್. ಸೇಮ್ ಸರ್. ಎಲ್ಲ ರೂಮ್ಗೂ ಕೂಡ ಟೀಕ್ವುಡ್ ಡೋರ್ SS ಹ್ಯಾಂಡಲ್. ಓಕೆ, ಫ್ಲೋರಿಂಗ್ ಕಾನ್ಸೆಪ್ಟ್ ಸೇಮ್ ಹಾಗೆ ಇದೆ. ಸೇಮ್ ಟು ಸೇಮ್ ಇದೆ. ಕಲರ್ ಕಾಂಬಿನೇಷನ್ ಕೂಡ ಎಲ್ಲ ಒಂದೇ ತರ ಇದೆ ನಿಮಗೆ. ವಾರ್ಡ್ರೋಬ್ ಕಾಂಬಿನೇಷನ್ ಸ್ವಲ್ಪ ಚೇಂಜ್ ಮಾಡಿದ್ದೀವಿ ನಿಮಗೆ. ಸ್ಮಾಲ್ ವಾರ್ಡ್ರೋಬ್ ಆಗಿರೋದ್ರಿಂದ ಸ್ವಲ್ಪ ಕಾಂಬಿನೇಷನ್ ಚೇಂಜ್ ಮಾಡಿದ್ದೀವಿ. ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ನಿಮಗೆ SS ಡೋರ್. ಬಾಲ್ಕನಿ. ಈ ರೂಮ್ ಕೂಡ ಬಾಲ್ಕನಿ ಇದೆ ನಿಮ್ಗೆ. ಹಾಗೆ ಹೇಳಿದಾಗೆ ಎಲ್ಲ ರೂಮ್ ಕೂಡ ಬಾಲ್ಕನಿ ಇದೆ. ಎಲ್ಲ ರೂಮ್ಗೂ ಇದೆ ನೋಡಿ. ಇದು ತುಂಬಾ ಲಾಕಿಂಗ್ ಸಿಸ್ಟಮ್ ತರ ಕೊಟ್ಟಿದ್ದಾರೆ. ಇದಕ್ಕೆ ಡೋರ್ ನಿಮ್ಗೆ SS ಮತ್ತೆ ಫೆಂಡರ್ ಮ್ಯಾಕ್ಸ್ ಇದೆ. ತುಂಬಾ ಸ್ಪೇಷಿಯಸ್ ಆಗಿದೆ ನೋಡಿ ಬಾಲ್ಕನಿ. ಇದು ಟೈಲ್ ಅಲ್ಲ ಕೆಳಗಡೆ? ಸೊ ಇದು ಟೈಲ್. ಓಕೆ, ಸೇಮ್ ಎಲ್ಲ ಬಾಲ್ಕನಿಗಳು ವುಡನ್ ಫ್ಲೋರಿಂಗ್ ಯೂಸ್ ಮಾಡಿದ್ದೀವಿ. ನೋಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿದೆ. SS ವಿತ್ ಗ್ಲಾಸ್ ರೈಲಿಂಗ್ ಕನೆಕ್ಷನ್. ಓಕೆ, ಇದು ಒಂದು ಡಿಸೈನ್ ಚೆನ್ನಾಗಿ. ಅದು ಫ್ರಂಟ್ ಎಲಿವೇಶನ್ ಸರ್. ಅದು ಎಲಿವೇಶನ್ ಅಲ್ಲಿ ಚೆನ್ನಾಗಿ ಕಾಣುತ್ತೆ. ಎಲಿವೇಶನ್ ಚೆನ್ನಾಗಿ ಕಾಣಿಸುತ್ತೆ. ಹೌದು, ತುಂಬಾ ಚೆನ್ನಾಗಿ ಬರುತ್ತೆ. ಸೇಫ್ಟಿ ಪರ್ಪಸ್ಗೋಸ್ಕರ ಇಲ್ಲಿ. ಹೌದು, ಅದು ಯುಟಿಲಿಟಿ ಅಲ್ಲ. ಫಸ್ಟ್ ಫ್ಲೋರ್ ಯುಟಿಲಿಟಿ ಇದೆ. ಇಲ್ಲಿ ಬಾಲ್ಕನಿ ಇದೆಲ್ಲ ಸೇಫ್ಟಿ ಪರ್ಪಸ್ ಇರಲಿ ಅಂದ್ಬಿಟ್ಟು ಸೇಫ್ಟಿ ಗ್ರಿಲ್ ಕೂಡ ಮಾಡಿದ್ದೀವಿ. ಸೂಪರ್ ಸರ್. ಇದು ಮೂರನೇ ಬೆಡ್ರೂಮಾ? ಸರ್ ಮೂರನೇ ಬೆಡ್ರೂಮ್ ಅಲ್ಲ, ಇದು ಬಂದು ಫಸ್ಟ್ ಫ್ಲೋರ್ ಅಲ್ಲಿ ಮೂರನೇ ಬೆಡ್ರೂಮ್ ಆಕ್ಚುಲಿ. ಬಟ್ ಇದು ಡೂಪ್ಲೆಕ್ಸ್ಗೆ, ಅದು ಇಂಡಿವಿಜುವಲ್ ಹೌಸ್ ಆದ್ರೆ ಇದು ಸಪ್ರೇಟ್ ಡೂಪ್ಲೆಕ್ಸ್ಗೆ ಅಂತಾನೆ ಸೇರ್ಕೊಳ್ಳುತ್ತೆ. ಟೋಟಲ್ ಎಷ್ಟು ಬೆಡ್ರೂಮ್ ಇದೆ ಸರ್? ಟೋಟಲ್ 5 ಬೆಡ್ರೂಮ್ಸ್ ಇದೆ ಸರ್. ಈಗ ಇಲ್ಲಿ ಟೋಟಲ್ 5 ಬೆಡ್ರೂಮ್ ಇದೆ. ಓಕೆ, ಸೂಪರ್. ಇದಕ್ಕೂ ಸೇಮ್ ಅದೇ ಸೇಮ್ ಕಾನ್ಸೆಪ್ಟ್ ಇದೆ ಸರ್. ಸೇಮ್ ಕಾನ್ಸೆಪ್ಟ್ ಇದೆ. ವಾರ್ಡ್ರೋಬ್ ಕಾಂಬಿನೇಷನ್ ಸ್ವಲ್ಪ ಚೇಂಜ್ ಮಾಡಿದ್ವಿ. ಎಲ್ಲದಕ್ಕೂ ಒಂದೊಂದು. ಹೌದು ಸರ್, ಎಲ್ಲದಕ್ಕೂ ಲ್ಯಾಮಿನೇಟ್ ಕಲರ್ಸ್ ಕ್ಲೈಂಟ್ ಸೆಲೆಕ್ಷನ್. ಅವ್ರಿಗೆ ಯಾವ ಕಾಂಬಿನೇಷನ್ ಚೆನ್ನಾಗಿದೆ ಅದನ್ನ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ನಿಮಗೆ ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ ಇಲ್ಲಿ ಈ ರೂಮಲ್ಲಿ. ವಿಂಡೋ 2. ಎಲ್ಲ ರೂಮ್ಸಲ್ಲೂ 2 ವಿಂಡೋ ಇದೆ ಸರ್. ಎಲ್ಲ ರೂಮಲ್ಲೂ ವಿಂಡೋ ವಿತ್ ಬಾಲ್ಕನಿ ಕೂಡ. ಎಲ್ಲ ಫಸ್ಟ್ ಫ್ಲೋರ್ ಎಲ್ಲ ರೂಮ್ಗೂ ಕೂಡ ಬಾಲ್ಕನಿ ಇದೆ. 3 ರೂಮ್ ನೋಡಿದ್ದೀರಾ ನೀವು? 3 ರೂಮಲ್ಲಿ ಕೂಡ ಬಾಲ್ಕನಿ ಇದೆ. 3 ರೂಮಲ್ಲೂ ಇದೆ. ಹೌದು,
ಟಾಯ್ಲೆಟ್ ನೋಡಿ, ಟಾಯ್ಲೆಟ್ ಕೂಡ ತುಂಬ ಚೆನ್ನಾಗಿದೆ. ಇದು ಬಾಲ್ಕನಿಗೂ ಸೇಮ್ ಆಸ್ ಇಟ್ ಈಸ್ ಇವಾಗ ನೋಡಿದ್ವಲ್ಲ ಹಾಂ ಸೇಮ್ ಸರ್, ಸೇಮ್. ಓಕೆ, ಈ ಥರ. ಇದಕ್ಕೊಂದು ಅಟ್ಯಾಚ್ ಟಾಯ್ಲೆಟ್ ಇದೆ. ಅಟ್ಯಾಚ್ ಟಾಯ್ಲೆಟ್ ಇದೆ ಸರ್ ಇದಕ್ಕೆ. ಸೇಮ್ ಇದು ಇದು ಕೂಡ ಒಂದು ಕಾನ್ಸೆಪ್ಟು. ಹಾಂ 8x8 ಡೈಮೆನ್ಷನ್. ಹೌದು. ಕಲರು ಚೆನ್ನಾಗಿದೆ ಇದು. ಫಿಟ್ಟಿಂಗ್ಸ್ ಎಲ್ಲ ಆಗಿದೆ. ಓಕೆ, ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಸರ್. ಸರ್ ನೋಡ್ತಾ ಇದ್ದೀರಾ ಸರ್, ಇದು ನಿಮಗೆ ಈಗ ಪೂಜಾ ಕೆಳಗಡೆ ನೋಡಿದಿರಲ್ಲ, ಹೌದು. ಪೂಜಾ ಮೇಲೆ ಸ್ಕೈಲೈಟ್ ಹತ್ರ ಗಾರ್ಡನ್ ಟೈಪ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಸ್ಕೈಲೈಟ್ ನೋಡಿದ್ವಲ್ಲ ಇದೆಲ್ಲ. ಹೌದು ಹೌದು. ಓಕೆ ನೋಡಿ, ಇದನ್ನೇ ಸ್ಕೈಲೈಟ್ ನೀವು ನೋಡಿರೋದು. ಓಕೆ, ಇದನ್ನು ಗಾರ್ಡನ್ ಥರ ಮಾಡ್ಕೊಂಡಿದ್ದೀವಿ. ಇದು ಎಷ್ಟು mm ಗ್ಲಾಸ್ ಯೂಸ್ ಮಾಡಿರೋದು? ಸರ್ 12 mm ಗ್ಲಾಸ್. 12 mm. ಹೌದು. ಅದರದ್ದು ಏನು ಏನಾಗಲ್ಲ ಸರ್, ಏನಾಗಲ್ಲ. ಅಂದರೆ ದೇವ್ರ ಮನೆ ಇರೋದ್ರಿಂದ ಸೊ ಅಲ್ಲಿ ಯಾರು ಓಡಾಡಬಾರ್ದು ಅಷ್ಟೇ. ಅದು ಕೆಲವೊಬ್ರು ಹತ್ರ ಇರುತ್ತೆ. ಇದು ನೋಡಿ ಸೇಫ್ಟಿ ಪರ್ಪಸ್. ಸೇಫ್ಟಿ ಪರ್ಪಸ್ ಚೆನ್ನಾಗಿದೆ. ಎಲ್ಲ ನಿಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿದೆ ಸರ್, ಇದೆಲ್ಲ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿದೆ. ಆಗಿದೆ. ಇಲ್ಲಿ ಸ್ಲ್ಯಾಬ್ ಬಂದಿಲ್ಲ, ಸ್ಲ್ಯಾಬ್ ಬರಲಿ MS ಗ್ರಿಲ್ ಹಾಕ್ಕೊಟ್ಟಿದ್ದೀವಿ. ಅದ್ರ ಬದಲು ಇದು. ಹೌದು. ಓಕೆ ಸರ್, ನೆಕ್ಸ್ಟು ಟೆರೆಸ್ ಹೆಡ್ ರೂಮ್ ಇದು. ಹೌದು, ಟೆರೆಸ್ ಹೆಡ್ ರೂಮ್ ಕ್ಲೋಸ್ ಮಾಡಿದ್ದೀವಿ. ನೋಡ್ತಾ ಇದ್ದೀರಾ ಈ ಸನ್ರೈಸ್ ವಾಲ್ನು. ಇದಕ್ಕೆ ಲೈಟ್ ಇದು ಕಲರ್ ಕಾಂಬಿನೇಷನ್ಗೆ ಚೆನ್ನಾಗಿ ಕಾಣಿಸ್ತದೆ. ಹೌದೌದು, ಸನ್ರೈಸ್ ಮೇಲ್ಗಡೆ ಸ್ವಲ್ಪ ಡಿಸೈನ್ ಇದೆ, ಮತ್ತು ಒಂದು ಲೈಟ್ಸ್ ಕೂಡ ಇದೆ ಅಲ್ಲಿ. ಓಕೆ ಓಕೆ. ಮತ್ತು ಝೂಮರ್ ಕೂಡ ಪ್ರಾವಿಷನ್ ಮಾಡಿದ್ದೀವಿ ಸ್ಕೈಲೈಟ್ ಕೆಳಗಡೆ. ಕೊಟ್ಟಿದ್ದೀರಾ? ಹೌದು, ವಿತ್ ಸ್ಕೈಲೈಟ್. ಸ್ಕೈಲೈಟ್ ಕೂಡ ಇದೆ. ಓಕೆ, ಸೇಮ್ ರೈಲಿಂಗ್ಸ್ ಏನಿದೆ ಕಂಟಿನ್ಯೂಟಿ ಇದೆ. SST ಕೂಡ ಅಷ್ಟೇ ಜಾಸ್ತಿ ಇಕ್ಕಟ್ಟು. ಹೌದು ಹೌದು, ಸ್ಪೇಷಿಯಸ್ ಆಗಿದೆ. SS ವಿತ್ ಗ್ಲಾಸ್ ಎಲ್ಲ ಕೂಡ ಇನ್ಕ್ಲೂಡ್ ಆಗಿದೆ. ಅದೇ ಇದು ಕೆಳಗಡೆಯಿಂದ ಫುಲ್ ಟಾಪ್ವರೆಗೂ ಇದು ಹಂಗೆ ಕಂಟಿನ್ಯೂಟಿ ಆಗಿದೆ. ಓಕೆ, ಇದು ಮೇಲ್ಗಡೆ ಬಂದರೆ ಟೆರೆಸ್ ಸರ್. ಇದು ಟೆರೆಸ್ ನೋಡಿ ಎಷ್ಟು ವಿಶಾಲವಾಗಿದೆ ಸರ್. ಇದು ಪಾರ್ಟಿ ಗಿಟಿ ಮಾಡಿದ್ರೆ, ಯಾವ್ದು ಫಂಕ್ಷನ್ ಮಾಡಿದ್ರೆ ಅದೇ ಮೇಲೇನೆ ಮಾಡ್ಕೊಬೋದು. ಏನಿಲ್ಲ ಒಂದು ಪೆಂಡಲ್ ಹಾಕೊಂಡ್ರೆ ಆಯ್ತು. ಹೌದು ಹೌದು. ಮತ್ತೆ ಯಾಕಂದ್ರೆ ಔಟ್ಲೆಟ್ ಕೂಡ ಸ್ಟೇರ್ ಕೇಸ್ ಇದೆ ನಿಮಗೆ. ಆ ಕಡೆಯಿಂದ ಟೆರೇಸ್ ಬರೋದಕ್ಕೂ ಕೂಡ ಪ್ರಾವಿಷನ್ ಇದೆ. ಔಟ್ಸೈಡ್ ಸ್ಟೇರ್ ಕೇಸ್ ಈ ಕಡೆಯಿಂದ ಬರೋದು. ಹೌದು. ಓಕೆ, ಇಲ್ಲಿ ನೋಡಿ ಬಟ್ಟೆ ಏನಾದ್ರು ಒಕ್ಕೊಳ್ಳೋದಕ್ಕೆ ಬಟ್ಟೆ ವಾಶ್ ಮಾಡೋದಕ್ಕಿದೆ. ನಲ್ಲಿ ಕಲೆಕ್ಷನ್ ಈ ಕಡೆ ಕೊಟ್ಟಿದ್ದೀರಾ. ಈ ಫಸ್ಟ್ ಫ್ಲೋರ್ಗೆ MS ಲ್ಯಾಡರ್ ಅಲ್ಲಿ ಬಂದು ಅದರಿಂದ ಮೇಲೆ ಬರುವಂಥದ್ದು. ಇದು ಅದಕ್ಕೂ ಡೋರ್ ಪ್ರಾವಿಷನ್ ಇದೆ. ಡೋರ್ ಪ್ರಾವಿಷನ್ ಇದೆ. ಅಲ್ಲಿ ಲಾಕ್ ಮಾಡ್ಕೊಂಬಿಟ್ರೆ ಯಾರು ಓಡಾಡೋದು. ಹೌದಲ್ಲ, ಹಿಂಗೂ ಓಡಾಡ್ಬೋದು ಬೇಕಿದ್ರೆ. ಓಕೆ, ಮತ್ತು ಮೇಲ್ಗಡೆ ಇದೆ. ಮೇಲ್ಗಡೆ ಸರ್, ಮೇಲ್ಗಡೆ ಸೋಲಾರು ಮತ್ತು ಟ್ಯಾಂಕ್ ರೂಮ್ ಇದೆ. ಓಕೆ, ಎಷ್ಟು ಲೀಟರ್ ಕೆಪಾಸಿಟಿ ಇದೆ ಸರ್? ನಿಮಗೆ 2000 ಸೋಲಾರ್ಗೆ 500 ಲೀಟರ್ ಬಂದಿದೆ. ಅಂದರೆ ಈಗ ಬೋರ್ ಕನೆಕ್ಷನ್ ಇದೆಯಾ? ಬೋರ್ ಕೂಡ ಕನೆಕ್ಷನ್ ಇದೆ ಸರ್. ಬೋರ್ದು ಸಪ್ರೇಟ್ ಲೈನ್ ಇದೆ, ಸಂಪುದು ಸಪ್ರೇಟ್ ಲೈನ್ ಇದೆ. ಓಕೆ, 2 ಕನೆಕ್ಷನ್. ಹೌದು, ಯಾಕೆಂದ್ರೆ ಇಲ್ಲಿ ಕಾವೇರಿ ವಾಟರ್ ಕನೆಕ್ಷನ್ ಇದೆ. ಹೌದಾ? ಓಕೆ, ಹಂಗಿದ್ರೆ ಓಕೆ. ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಿ ನೀವು ಬಾರ್ಡರ್ಸ್ ಎಲ್ಲ ಪ್ಯಾರಾಪೆಟ್ ಇಲ್ಲಿ ಔಟ್ಸೈಡ್ ಕೂಡ ಬಾರ್ಡರ್ ಕೊಡ್ತೀವಿ, ಇನ್ಸೈಡ್ ಕೂಡ. ಹೌದು, ಯಾಕೆಂದ್ರೆ ನೀರು ಬಂದಾಗ ನಿಮಗೆ ಡ್ರಾಪ್ಸ್ ಆಗುತ್ತೆ, ವಾಲ್ ಮೇಲೆಲ್ಲ ಬೀಳುತ್ತೆ. ಹೌದು, ಇದೆಲ್ಲ ಆವಾಗ ಇದಾಗುತ್ತೆ. ಅದು ಆಗಬಾರ್ದು ಅಂದ್ಬಿಟ್ಟು ನಿಮಗೆ 2 ಸೈಡ್ ಕೊಡ್ತೀವಿ ಅದನ್ನು. ನೀವು ರೆಗ್ಯುಲರ್ ಆಗಿ ಎಲ್ಲ ಕಡೆ ನೋಡಿದಾಗ ಬರೀ ಔಟ್ ಸೈಡ್ ಒಂದು ಸೈಡ್ ಇರುತ್ತೆ. ನಾವು ಇನ್ಸೈಡ್ ಕೂಡ ಮಾಡಿದ್ವಿ. ಎಲ್ಲ ಆಲ್ಮೋಸ್ಟ್ ವ್ಯೂ ಮಾಡಿದ್ರೆ ನೀವು ಆಲ್ ರೌಂಡ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನೋಡಿ. ಹೌದು, ಮತ್ತೆ ಇಲ್ಲಿ ಮಾತ್ರ ಫ್ರಂಟ್ ಇಂದ ಲುಕ್ ವೈಸ್ಗೋಸ್ಕರ ಗ್ಲಾಸ್ ವಿತ್ ರೈಲಿಂಗ್ಸ್ ಆಗಿರೋದು. ಫ್ರಂಟ್ ಎಲಿವೇಶನ್ ಲುಕ್ ಚೆನ್ನಾಗಿದೆ. ಫ್ರಂಟ್ ಎಲಿವೇಶನ್ ಕೂಡ ಚೆನ್ನಾಗಿದೆ, ಚೆನ್ನಾಗಿ ಬರುತ್ತೆ ಸರ್. ಟೆರೇಸ್ ಅಲ್ಲಿ ಕೂಡ ಒಂದು ರೂಮ್ ಪ್ರಾವಿಷನ್ ಇದೆ ಸರ್. ಹೌದಾ? ಒಂದು ಗೆಸ್ಟ್ ರೂಮ್ ಅಂತಾನೆ ಹೇಳ್ಬೋದಾ? ಹೌದು, ಒಂದು ಗೆಸ್ಟ್ ರೂಮ್ ಸರ್ ಇದು. ಗೆಸ್ಟ್ಗಳು ಯಾರಾದ್ರೂ ಗೆಸ್ಟ್ಗಳು ಬಂದಾಗ ಯೂಸ್ ಮಾಡೋಂಥದ್ದು. ಈಗ ಒಂದು ಅಟ್ಯಾಚ್ ಟಾಯ್ಲೆಟ್ ಕೂಡ ಕೊಟ್ಟಿದ್ದಾರೆ. ಅಟ್ಯಾಚ್ ಟಾಯ್ಲೆಟ್, ಮತ್ತು ಇದಕ್ಕೂ ಕೂಡ ಬಾಲ್ಕನಿ ಇದೆ. ಇದಕ್ಕೂ ಬಾಲ್ಕನಿ ಇದೆ. ಎಲ್ಲ ಥೀಮ್ ಮಾತ್ರ ಎಲ್ಲದಕ್ಕೂ ಒಂದೊಂದು ಥರ ಕೊಟ್ಟಿರೋ. ಹೌದು ಸರ್, ಚೆನ್ನಾಗಿದೆ. ಇಲ್ಲೇ ಏನಾದರೂ ಯೂಸ್ ಮಾಡ್ಕೋಬೋದು. ಸ್ಮಾಲ್ ಕಿಚನ್ ಥರ ಹೇಳ್ಬೋದು. ಏನಾದರೂ ಸ್ಟವ್ ಇಟ್ಕೊಂಡ್ರು ಆಯಿತು, ಆರಾಮಾಗಿಲ್ಲೇ ಕೆಲಸ ಮಾಡೋದು. ಅಥವಾ ಸಿಂಕ್ ಆಪ್ಷನ್ ಕೂಡ ಇದೆ. ವಿಂಡೋ ಆಪ್ಷನ್ ಕೂಡ ಇದೆ. ಇಲ್ಲಿ ಬಾಲ್ಕನಿ ಆಪ್ಷನ್ ಕೂಡ ಇದೆ. ಓಕೆ, ತುಂಬ ಚೆನ್ನಾಗಿ ಬಂದಿದೆ ಸರ್. ಹಾಂ ಸರ್, ಎಲಿವೇಶನ್ ಆಚೆ ಕಡೆಯಿಂದನೂ ಚೆನ್ನಾಗಿದೆ, ಒಳಗಡೆಯಿಂದ ಚೆನ್ನಾಗಿದೆ. ಹಾಂ. ಸೊ ವೀಕ್ಷಕರೇ, ಈ ಬಿಲ್ಡಿಂಗ್ ಓನರ್ ಕೂಡ ನಮ್ಮ ಜೊತೆಲಿದ್ದಾರೆ. ಸೊ ಅವ್ರಿಗೆ ಹೆಂಗೆ ಅನ್ನಿಸ್ತು ಅಂತ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಸರ್, GK ಕನ್ಸ್ಟ್ರಕ್ಷನ್ ಅವರು ಈ ಬಿಲ್ಡಿಂಗ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಸೊ ಹೇಗೆ ಅನ್ನಿಸ್ತಿದೆ ಸರ್ ನಿಮಗೆ? ಈಗ ನೋಡಿ, ಬೆಂಗಳೂರಲ್ಲಿ ಮನೆ ಕಟ್ಟೋದು ಒಂದು ದೊಡ್ಡ ಕನಸು ಇದ್ದೇ ಇರುತ್ತೆ ಯಾರಿಗೆ ಆದರೂ, ಬೆಂಗಳೂರು ಗೊತ್ತಿರೋರಿಗೆ. ಹೌದು. ಸೊ ಅದನ್ನು ಸಾಕಾರ ಮಾಡಿಕೊಟ್ಟಿದ್ದಾರೆ GK ಕನ್ಸ್ಟ್ರಕ್ಷನ್ ಅವರು. ಇನಿಷಿಯಲಿ ನಮಗೂ ಭಯ ಇತ್ತು, ನಾವು ಬೇರೆ ಕಡೆಯಿಂದ ಬಂದಿದ್ದು, ಬೆಂಗಳೂರಲ್ಲಿ ಹೇಗೋ ಏನೋ ಅಂತ. ಅದನ್ನು ತುಂಬ ಫ್ಲೆಕ್ಸಿಬಲ್ಲು, ಕ್ವಾಲಿಟಿ ಓರಿಯೆಂಟೆಡ್. ಹಾಗಾಗಿ ನಮಗೆ ಏನು ಜಾಸ್ತಿ ಟೆನ್ಷನ್ನೇ ಆಗಿಲ್ಲ. ಎಕ್ಸಾಕ್ಟಾಗಿ 11 ಮಂತ್ಸ್ ಮೇಲೆ ಆಯ್ತು ಈಗ ಶುರು ಮಾಡಿ. 11 ಮಂತ್ಸ್ ಆಗೋಯ್ತು, 1 ಇಯರ್ ಆಗ್ತಾ ಬರ್ತಾ ಇದೆ. ಈ ಪೀರಿಯಡಲ್ಲಿ ನಮ್ಗೆ ಒಂಚೂರು ಟೆನ್ಷನ್ ಇರಲಿಲ್ಲ. ಎಷ್ಟೋ ದಿನ
ನಾವು ಬರೋಕ್ಕಾಗ್ತಾ ಇರಲಿಲ್ಲ, ಮನೆ ಕನ್ಸ್ಟ್ರಕ್ಷನ್ ಟೈಮಲ್ಲಾಗಲಿ ನೋಡೋಕ್ಕಾಗಲಿ ಮಾನಿಟ್ರ್ ಮಾಡೋಕ್ಕಾಗಿ ಬರ್ತಿರ್ಲಿಲ್ಲ. ಪೂರ ಜವಾಬ್ದಾರಿ ತೊಗೊಂಡು ಅವರಾಗೆ ನಿಂತು ಮಾಡ್ತಾಯಿದ್ರು. ಅದನ್ನು ನಾವು ಫೋನಲ್ಲಾಗಲಿ ಇದು ಮಾಡಿದಾಗ ಕರೆಕ್ಟಾಗಿ ಫೀಡ್ಬ್ಯಾಕ್ ಕೊಡೋರು, ಅಥವಾ ನಾವು ಬಂದಾಗ ಏನಾದರೂ ಡೌಟ್ ಬಂತು, ಏನೋ ಚೇಂಜಸ್ ಬೇಕು ಅಂದಾಗೆಲ್ಲ ಅದಕ್ಕೆಲ್ಲ ತುಂಬ ಫ್ಲೆಕ್ಸಿಬಲ್ ಆಗಿ ವರ್ಕೌಟ್ ಮಾಡಿ ಕೊಟ್ಟು, ಕೆಲವು ನಮಗೂ ಗೊತ್ತಿರಲ್ಲ, ಹೊಸದಿರುತ್ತೆ, ಸಜೆಷನ್ಸ್ ಕೊಡೋದು, ಅವರಾಗವರೇ ಸಜೆಷನ್ಸ್ ಕೊಟ್ಟು ಇಂಪ್ರೂವ್ಮೆಂಟು ಮಾಡಿದ್ದಾರೆ. ಈಗ ನಾವು ಯಾವುದೋ ಒಂದು ಪ್ಲ್ಯಾನ್ ಇಟ್ಕೊಂಡು ಮಾಡಿಬಿಟ್ಟಿರ್ತೀವಿ, ನಮ್ಗೆ ಈ ಥರ ರಿಕ್ವೈರ್ಮೆಂಟ್ ಬೇಕು, ನಮ್ಮದು ಈ ಥರನೇ ಬೇಕು ಅಂತ. ಅದರಲ್ಲಿ ಚೇಂಜಸ್ ಇದ್ದು ಇಂಪ್ರೂವ್ಮೆಂಟ್ ಇದ್ದರೆ ಅದನ್ನು ಅವರೇ ಸಜೆಸ್ಟ್ ಮಾಡಿ, ಸರ್ ನೋಡಿ ಈ ಥರ ಮಾಡ್ಬೋದು, ಈಗ ಮಾಡಿದ್ರೆ ಚೆನ್ನಾಗಿರುತ್ತೆ. ಅವಾಗ ನಾವು ಒಂದ್ಸಲಿ ರಿವ್ಯೂ ಮಾಡಿಕೊಂಡು ಇದು ಬೆಟರ್. ಜಾಸ್ತಿ ಪ್ರೆಷರ್ ಅದೇನು ಕೊಟ್ಟಿಲ್ಲ? ಇಲ್ಲ ಪ್ರೆಷರ್ ಇಲ್ಲ. ಮೊದಲಿಗೆ ಅವ್ರು ಹೆಂಗೆ ಪರಿಚಯ ಆದರು ಸರ್ ಅವರು? ನಮಗೆ ನಮ್ಮ ರಿಲೇಷನ್ದು ಮನೆ ಅವರೇ ಕಟ್ಟಿದ್ರು. ಓಕೆ ಅವರಿಂದ ರೆಫರೆನ್ಸಲ್ಲಿ ನಿಮಗೆ ಸಿಕ್ಕಿರೋದು? ರಿಲೇಷನ್ ಕಟ್ಟಿದ್ರು, ಹಾಗಾಗಿ ನಮಗೆ ಪರಿಚಯ ಆಯಿತು ಅದ್ರ ಮೂಲಕ. ಓಕೆ ಸರ್, ಫೈನಲ್ ಆಗಿ ಏನು ಪ್ರೈಸಲ್ಲಿ ಮಾಡಿಕೊಟ್ರು ಇವರು? ಅವರು ಸ್ಟಾರ್ಟಿಂಗ್ ಒಂದು ಕೊಟೇಶನ್ ಕೊಟ್ಟಿದ್ರು, ಸ್ಕೋಪ್ ಆಫ್ ವರ್ಕ್ ವಿತ್ ಸ್ಕೋಪ್ ಆಫ್ ವರ್ಕ್ 1.8 lakhs ಅನ್ನೋ ಥರ ಪರ್ ಸ್ಕ್ವೇರ್ಗೆ ಕೊಟ್ಟಿದ್ರು. ಅದ್ರ ಪ್ರಕಾರ ಆ ಸ್ಕೋಪನ್ನ ಮೀಟ್ ಮಾಡಿದ್ರು. ವರ್ತ್ ಅನ್ನಿಸ್ತಾ ನಿಮಗೆ? ಹಾಂ, ವರ್ತ್ ಅನ್ನಿಸ್ತು. ನಾವು ಬೇರೆ ಕಡೆ ಎಲ್ಲ ಕೊಟೇಶನ್ಸ್ ತೊಗೊಂಡಿದ್ವಿ. ನಾವೇನು ಒಬ್ರು ಹೇಳಿದ್ರು ತಕ್ಷಣ ಅವ್ರಿಗೆ ಇದು ಮಾಡಲಿಲ್ಲ. ನಾವು 3-4 ಕೊಟೇಶನ್ ಬೇರೆಯವ್ರ ಹತ್ರನೂ ತೊಗೊಂಡು ಎಲ್ಲ ನೋಡಿ, ಆಮೇಲೆ ಅವ್ರಿಂದ ಫೀಡ್ಬ್ಯಾಕ್ ಬಂದಮೇಲೆ ನಮ್ಮ ರಿಲೇಷನ್ ಕಡೆಯಿಂದ ಅದನ್ನ ನೋಡಿಕೊಂಡೇ ನಾವು ಅವ್ರಿಗೆ ವಹಿಸಿದ್ದು. ಓಕೆ, ಆಚೆ ಕಡೆ ಎಲಿವೇಶನ್ನಿಂದ ಹಿಡಿದು ಒಳಗಡೆ ಫಿನಿಶಿಂಗಿಂದ ಹಿಡಿದು ಎಲ್ಲ ಚೆನ್ನಾಗಿ ಬಂದಿದೆ. ಸೊ ನಿಮಗೆ ಹೆಂಗೆ ಅನ್ನಿಸ್ತು? ಖುಷಿ ಆಯಿತಾ? ಹಾಂ, ಖುಷಿ ಆಗಿದೆ. ಬೇರೆಯವ್ರಿಗೆ ಹೇಳ್ಬೋದಾ? ನಾನು ಆಲ್ರೆಡಿ 2-3 ಜನ ನಮ್ಮ ಕೊಲೀಗ್ಸ್ ಅವ್ರಿಗೆ ರೆಕಮೆಂಡ್ ಮಾಡಿದ್ದೀನಿ. ಇವ್ರಿಗೆ ಹೇಳಿಲ್ಲ. ಇವ್ರಿಗೆ ಸಸ್ಪೆನ್ಸ್ ಆಗಿ ನೀವು ಹೇಳೋಣ ಅಂತ. ಹೌದು. ಓಕೆ ಸರ್, ಓಕೆ, ಥ್ಯಾಂಕ್ ಯು.